ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ಗಿರೀಶ್ ಮಟ್ಟಣ್ಣವರ್. ಇವತ್ತು ಬಹಳ ದಿನ ಆದಮೇಲೆ ಯೂಟ್ಯೂಬಲ್ಲಿ ಲೈವಲ್ಲಿ ಬಂದಿದ್ದೀನಿ. ವಾಯ್ಸ್ ಕ್ಲಿಯರ್ ಇದ್ದರೆ, ಯಾರ್ಯಾರು ಲೈವಲ್ಲಿ ಇದ್ದರೆ ವಾಯ್ಸ್ ಕ್ಲಿಯರ್ ಇದ್ದರೆ ಕ್ಲಿಯರ್ ಅಂತ ಒಂದು ಮೆಸೇಜ್ ಹಾಕಿ. ಇವತ್ತು ಅತಿ ಮುಖ್ಯವಾದಂತಹ ಅಪ್ಡೇಟ್ಸನ್ನು, ಇದರ ಮಾಹಿತಿಯನ್ನು ಸಾರ್ವಜನಿಕರಿಗೆ ಮತ್ತು ನಮ್ಮ ಎಲ್ಲ ಆತ್ಮೀಯ ಸೌಜನ್ಯ ಹೋರಾಟಗಾರರಿಗೆ, ಸೌಜನ್ಯ ವಾರಿಯರ್ಸ್ಗೆ ಹಂಚ್ಕೋಬೇಕಾಗಿದೆ. ಇವತ್ತು ಮಾನ್ಯ ನ್ಯಾಯಾಲಯದಲ್ಲಿ, ಹೈಕೋರ್ಟ್ನಲ್ಲಿ ಒಂದು ರಿಟ್ ಪಿಟಿಷನ್ಗೆ ಸಂಬಂಧಪಟ್ಟಂತೆ ಒಂದು ಆದೇಶ ಆಗಿದೆ. ಏನು ಅಂತಂದರೆ, ಏನು SIT ತನಿಖೆಗೆ ಸಂಬಂಧಪಟ್ಟಂತೆ ತನಿಖೆ ನಡೀತಾ ಇದೆ. ಆ ತನಿಖೆಯ ಸಂದರ್ಭದಲ್ಲಿ, ವಿಚಾರಣೆಯ ಸಂದರ್ಭದಲ್ಲಿ ಸೌಜನ್ಯ ಹೋರಾಟಗಾರರಾದಂಥ ನಮಗೆ ಅನಾವಶ್ಯಕವಾದಂತಹ ಕಿರುಕುಳ ಕೊಡಬಾರದು, ಹರಾಸ್ಮೆಂಟ್ ಮಾಡಬಾರ್ದು, ಯಾವುದೋ ಒತ್ತಡಕ್ಕೆ, ಪ್ರಭಾವಿಗಳ ಒತ್ತಡಕ್ಕೆ ಅಥವಾ ರಾಜಕೀಯ ಒತ್ತಡಕ್ಕೆ ಸಿಲುಕಿ ವಿನಾಕಾರಣ ಅರೆಸ್ಟ್ ಮಾಡೋದಾಗಲಿ, ಇನ್ನೇನೋ ಗಂಟೆಗಟ್ಟಲೆ ಕುಂದಿಸ್ಕೊಂಡು ಮಾನಸಿಕವಾಗಿ ಅಥವಾ ದೈಹಿಕವಾಗಿ ಹಿಂಸೆ, ಕಿರುಕುಳ ಕೊಡೋದಾಗಲಿ ಮಾಡಬಾರ್ದು ಅಂತ ಹೇಳಿ ನ್ಯಾಯಾಲಯದ ಮೆಟ್ಟಲನ್ನು ನಾವು ಏರಿದ್ವಿ. ಹಿರಿಯ ನ್ಯಾಯವಾದಿಗಳಾದಂತಹ ಶ್ರೀಯುತ S. ಬಾಲನ್ ಸರ್ ನಮ್ಮ ಪರವಾಗಿ ವಾದವನ್ನು ಮಂಡಿಸಿದರು. ಈಗ ಕಳೆದ ಅಂದರೆ ನವೆಂಬರ್ 1ನೇ ತಾರೀಕಿಗೆ ಇದರ ಬಗ್ಗೆ ವಿಸ್ತೃತ ಒಂದು ಆದೇಶ ಕೂಡ ಆಗಿತ್ತು ಇದೇ ತಿಂಗಳು. ಅದರಲ್ಲಿ ಕ್ಲಿಯರಾಗಿ ಹೇಳಿದರು, ಹರಾಸ್ಮೆಂಟ್ ಕೊಡಬಾರ್ದು, ಆ್ಯಕ್ಟಿವಿಸ್ಟ್ಗಳಿಗೆ, ಸೌಜನ್ಯ ಆ್ಯಕ್ಟಿವಿಸ್ಟ್ಗಳಿಗೆ ಹರಾಸ್ಮೆಂಟ್ ಮಾಡಬಾರ್ದು ಅಂತ ಹೇಳಿದರು. ಇವತ್ತಿನ ಆದೇಶದಲ್ಲಿ ಆನಂತರ ಸ್ಟೇ ಕೂಡ ಆಗಿತ್ತು. ಅದನ್ನು ನಾನು ಕ್ಲಾರಿಫಿಕೇಷನ್ ಕೊಡ್ತಿದ್ದೀನಿ. ಸ್ಟೇ ಯಾಕೆ ಹೋಗಿದ್ರು ಅನ್ನೋದಕ್ಕೂ ಕೂಡ ನಾನು ಕ್ಲಾರಿಫಿಕೇಷನ್ ಕೊಡ್ತಾಯಿದ್ದೀನಿ. ಯಾಕಂತ ಹೇಳಿದರೆ ಬರೀ ಈ ಸುಳ್ಳಿನ ಸಾಮ್ರಾಜ್ಯನೇ ಸಿಕ್ಕಾಪಟ್ಟೆ ಆಗಿದೆ. ಹೀಗಾಗಿ ನಾವು ಆ ಸುಳ್ಳನ್ನು ಕೇಳ್ತಾ ನಾವು ತಲೆನೇ ಕೆಡಿಸ್ಕೊಳ್ತಾ ಇಲ್ಲ. ಏನು ಸುಳ್ಳು ಮಾತಾಡ್ತಾರೋ ಮಾತಾಡಲಿ, ನೋಡೋಣ ಆದೇಶ ಏನು ಬರ್ತದೆ ಅಂತ ಹೇಳ್ಕೊಂಡು ನಾವು ಸುಮ್ಮನೆ ಇದ್ವಿ. ಇದರಲ್ಲಿ ಏನಾಗಿದೆ, ಮೊದಲನೇದಾಗಿ ಇವತ್ತಿನ ಆದೇಶ ಏನು ಅಂತ ಹೇಳಿದರೆ, SIT ಮೇಲೆ ಇದ್ದಂಥ ತನಿಖೆಯ ಸ್ಟೇಯನ್ನು ತೆರವುಗೊಳಿಸಿದೆ ಮತ್ತು ಸೌಜನ್ಯ ಆ್ಯಕ್ಟಿವಿಸ್ಟ್ ಏನು ನಾವು 4 ಜನ ಪೆಟಿಷನರ್ಸ್ ಇದ್ದೀವಿ, ನಾನು, ಗಿರೀಶ್ ಮಟ್ಟಣ್ಣವರ್, ಮಹೇಶ್ ಶೆಟ್ಟಿ ತಿಮರೋಡಿ, ನಮ್ಮ ನಾಯಕರು, ಸೌಜನ್ಯ ಹೋರಾಟದ ಫೌಂಡೇಶನ್ ಅವರು ನಿರಂತರವಾಗಿ 13 ವರ್ಷದಿಂದ ಅನೇಕ ಆರೋಪಗಳನ್ನು, ಅವಮಾನಗಳನ್ನು ತಡ್ಕೊಂಡು ಬಂಡೆಯಂತೆ ನಿಂತ್ಕೊಂಡು ಈ ಹೋರಾಟವನ್ನು ಮುನ್ನಡೆಸ್ತಕ್ಕಂತಹ ಶ್ರೀಯುತ ಮಹೇಶ್ ಶೆಟ್ಟಿ ತಿಮರೋಡಿಯವರು ಮತ್ತು ಸಹ ಹೋರಾಟಗಾರರಾದಂತಹ ಜಯಂತ್ ಟಿ ಅವರು ಇರ್ಬೋದು, ಮತ್ತು ವಿಠ್ಠಲ್ ಗೌಡರು ಅವರು ಸೌಜನ್ಯಾಳ ಮಾವ, ಸೌಜನ್ಯಾಳನ್ನು ತನ್ನ ಮಗಳಂತೆ ನೋಡಿಕೊಂಡಂತಹ ಒಬ್ಬ ಹೋರಾಟಗಾರ, ಅದೇ ಸೌಜನ್ಯ ಕುಟುಂಬದ ಒಬ್ಬ ಸದಸ್ಯರು. ಈ 4 ಜನರ ಮೇಲೆ ವಿನಾಕಾರಣ ಕಿರುಕುಳ ಕೊಡಬಾರ್ದು, ಅನಾವಶ್ಯಕವಾಗಿ ಅರೆಸ್ಟ್ ಮಾಡಬಾರ್ದು ಅಂಥೇಳಿ ಇವತ್ತು ಆದೇಶ ಆಗಿದೆ. ಜೊತೆಗೆ SIT ತನಿಖೆಯು ಕೂಡ ಮುಂದುವರಿಬೇಕು ಅಂಥೇಳಿ. ಆದರೆ ಈ ತಿಂಗಳು ಪ್ರಾರಂಭದಲ್ಲಿ ಏನು ಒಂದು ಆದೇಶ ಬಂತು, ಆವಾಗ ಭಯಂಕರವಾಗಿ ಸುಳ್ಳುಗಳ ಮೆರವಣಿಗೆ ಸ್ಟಾರ್ಟ್ ಆಯಿತು. ಏನಂತ ಹೇಳಿದರೆ, ಸೌಜನ್ಯ ಹೋರಾಟಗಾರರು ಇವರೇ ವಾಪಸ್ ತಕ್ಕೊಂಡ್ರು, ಚಿನ್ನಯ್ಯ ಕೊಟ್ಟಂಥ ದೂರನ್ನು ಇವರೇ ವಾಪಸ್ ತಕ್ಕೊಂಡ್ರು ಅಂಥೇಳಿ. ನೋಡಿ, ಇಲ್ಲಿ ನಮ್ಮ ಈ ದೇಶದ ಕಾನೂನಲ್ಲಿ, ಬೇರೆ ದೇಶದಲ್ಲಿ ಏನಿದೆ ನಮಗೆ ಗೊತ್ತಿಲ್ಲ, ಈ ನಮ್ಮ ದೇಶದ ಕಾನೂನಲ್ಲಿ ಒಂದು ಕ್ರಿಮಿನಲ್ ಕೇಸ್ ಕಂಪ್ಲೇಂಟ್ ಯಾರ್ದಾದ್ರೂ ಒಬ್ಬ ವ್ಯಕ್ತಿಯ ಮೇಲೆ ಕಾಗ್ನೈಸಿಬಲ್ ಗಂಭೀರ ಆರೋಪ ಮಾಡಿದರೆ, ಕಾಗ್ನೈಸಿಬಲ್ NCR ಅಲ್ಲ, ನಾನ್ ಕಾಗ್ನೈಸಿಬಲ್ ಸಣ್ಣ ಪ್ರಮಾಣದಿರ್ತದೆ, ಅದನ್ನು ವಾಪಸ್ ತಗೊಳ್ಳೋಕೆ ಬರ್ತದೆ. ಕಾಗ್ನೈಸಿಬಲ್ ಕೇಸ್ FIR ಆದರೆ, ಫಾರ್ ಎಕ್ಸಾಂಪಲ್ ನಾನು ಒಬ್ಬವನ ವಿರುದ್ಧ ದೂರು ಕೊಟ್ಟರೆ ನಾನೇ ಅದನ್ನು ವಾಪಸ್ ತಗೊಳಕ್ಕೆ ಬರೋದಿಲ್ಲ ರೀ.
ಅಂಥದ್ರಲ್ಲಿ ಇವರು ಹೇಳ್ತಾರೆ, ಚಿನ್ನಯ್ಯ ಕೊಟ್ಟ ದೂರನ್ನು ನಾವೇನೋ ಹೆದರ್ಕೊಂಡು ವಾಪಸ್ ತಗೊಂಡುವಂತೆ ಇದನ್ನು ದೊಡ್ಡ ದೊಡ್ಡ ಚಾನಲ್ನಲ್ಲಿ ಪುಂಖಾನುಪುಂಖವಾಗಿ ಕೆಲವೊಂದಿಷ್ಟು ಈ ವಸೂಲಿಕೋರನ ದಲಾಲರನ್ನ ಮುಂದಿಟ್ಟು ಅದನ್ನು ಪ್ರಸಾರ ಮಾಡ್ತಾ ಇದ್ದಾರೆ. ನಾವು ದೂರನ್ನು ವಾಪಸ್ ತೆಗೆದುಕೊಂಡಿಲ್ಲ. ಇಟ್ ಈಸ್ ಮೊದಲನೇ ಕ್ಲಾರಿಫಿಕೇಶನ್. ಎರಡನೇದಾಗಿ ಸ್ಟೇ ತರಕ್ಕೆ ಹೋಗಿದ್ರಿ ಅಂಥೇಳಿ, ಅಂದರೆ SIT ಇನ್ವೆಸ್ಟಿಗೇಷನ್ಗೆ ಸ್ಟೇ ತರಕ್ಕೆ ಹೋಗಿದ್ವಿ ಅಂಥೇಳಿ. ನಾನು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಸ್ಟೇಗೆ ಅಪ್ಲಿಕೇಶನ್ ಹಾಕಿದ್ದು ನಾವಲ್ಲ. ಗಿರೀಶ್ ಮಟ್ಟಣ್ಣವರ್ ವರ್ಸಸ್ ಸ್ಟೇಟ್ ಆಫ್ ಕರ್ನಾಟಕದಲ್ಲಿ ಸ್ಕ್ವಾಶ್ ಮಾಡಿಬಿಡಬೇಕು, ಇದನ್ನು ನಿರ್ನಾಮನೆ ಮಾಡಬೇಕು ಅಂತ ನಾವು ಹಾಕಿದ್ದಲ್ಲ. ಅದು ಇಂಪ್ಲೀಡಿಂಗ್ ಪೆಟಿಷನ್ನಲ್ಲಿ ಇರೋದು. ಬಾಲನ್ ಸರು ಸ್ಕ್ವಾಶ್ ಮಾಡಿ ಅಂತ ಎಲ್ಲೂ ಕೂಡ ಕೇಳಿಲ್ಲ. ನನ್ನ ಹತ್ರ ಕೆಲವೊಂದಿಷ್ಟು ಹಾಕಿದಂಥ ದಾಖಲೆ ಪೆಟಿಷನ್ ಕಾಪಿನೂ ಕೂಡ ಇದೆ. ಆನಂತರ ಇದರಲ್ಲಿ SIT ಅವರು ಯಾವ ರೀತಿ ಅದಕ್ಕೆ ಅವರ ವಿವರಣೆಯನ್ನು ಕೊಟ್ಟಿದ್ದಾರೆ ಅದೆಲ್ಲವೂ ಕೂಡ ಇದೆ. ಟೋಟಲ್ ಒಂದು 36 ಪೇಜಿಂದ ಇದೆ. 36 ಅದನ್ನು ಪ್ರಮುಖ ಅಂಶಗಳನ್ನು ಕೂಡ ಈಗ ಓದಿ ಹೇಳ್ತೇನೆ. ಅಂದರೆ ಇಲ್ಲಿ ಇಂಪ್ಲೀಡಿಂಗ್ ಪೆಟಿಷನ್ನಲ್ಲಿ ನಮ್ಮ ಇನ್ನೊಬ್ಬ ಯಾರು ಯೂಟ್ಯೂಬರ್ ಹಾಕಿದ್ದು ಏನು ಅಂತ ಹೇಳಿದರೆ, ವಿನಾಕಾರಣ ಸುಮ್ಮನೆ ಯಾರ್ದೋ ಒತ್ತಡಕ್ಕೆ ತಗೊಂಡು ಬಂದು ಸುಮ್ಮನೆ ಇನ್ನೇನಾದರೂ ಈ ತನಿಖೆಯನ್ನು ಡೈವರ್ಟ್ ಮಾಡಿ ಅಮಾಯಕರನ್ನು ಶಿಕ್ಷೆಗೆ ಒಳಪಡಿಸಿ ಬಂಧನ ಮಾಡಿ ಹರಾಸ್ಮೆಂಟ್ ಮಾಡಿ ಆ ಪ್ರಕ್ರಿಯೆಗಳು ಆಗಬಾರದು ಅಂತ ಹೇಳಿ ಹಾಕಿದ್ದು. ಅದನ್ನು ಯಾಕಂತ ಹೇಳಿದರೆ, ಧರ್ಮಸ್ಥಳದಲ್ಲಿ ನಡೆದಂತಹ ಎಲ್ಲ ಅತ್ಯಾಚಾರ ಹತ್ಯೆ ಪ್ರಕರಣಗಳು ಏನಿದೆ ಅಲ್ಲಿ ಯಾರು ದೂರು ಕೊಟ್ಟರು ಅವರನ್ನೇ ಬಂಧನಕ್ಕೆ ಒಳಗೆ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್ ವೇದವಲ್ಲಿ ಕೇಸ್ನಲ್ಲಿ ದೂರು ಕೊಟ್ಟಂಥವರು ನನ್ನ ಹೆಂಡತಿ ಮುಗ್ಧಳು, ಅವಳ ಮೇಲೆ ಅತ್ಯಾಚಾರ ಆಗಿ ಅವಳನ್ನು ಸುಟ್ಟು ಕೊಂದ್ರು ಅಂತ ಹೇಳಿ ಡಾಕ್ಟರ್ ಹರಳೆ ಕಂಪ್ಲೇಂಟ್ ಕೊಟ್ಟರೆ, ಆ ದೂರು ಕೊಟ್ಟಂತಹ ಡಾಕ್ಟರ್ ಹರಳೆ ಅವರ ಪತಿಯವರನ್ನೇ, ಅವರ ಗಂಡನನ್ನೇ ಆರೋಪಿತನನ್ನು ಮಾಡಿ 1.5 ವರ್ಷ ಜೈಲಲ್ಲಿ ಹಾಕಿದರು. ಪದ್ಮಲತಾ ಪ್ರಕರಣದಲ್ಲಿ ಅವ್ರ ತಂದೆನೇ ಸಾವಿಗೆ ಕಾರಣದ, ಅವ್ರ ತಂದೆನೇ ಕೊಂದುಬಿಟ್ಟ ಅಂತ ಹೇಳಿ ಅವ್ರ ಮೇಲೇನು ಕೂಡ ಅಪಪ್ರಚಾರ ಸ್ಟಾರ್ಟ್ ಮಾಡಿ ಅವ್ರ ಮೇಲೇನು ಕೂಡ ಎನ್ಕ್ವೈರಿ ಮಾಡಿದ್ದಾರೆ. ಅದಾದ ಮೇಲೆ ಅವಾಗ ಪದ್ಮಲತಾ ಪ್ರಕರಣದಲ್ಲಿ ವಸಂತ್ ಕುಲಾಲ್ ಅಂತೇಳಿ ಅವನು ಒಬ್ಬ ಅಮಾಯಕ, ಅವನು ಒಂದು ವಾರದಲ್ಲಿ ಇಟ್ಕೊಂಡು ಪೊಲೀಸ್ ಸ್ಟೇಷನ್ ಇಟ್ಕೊಂಡು ಹೊಡೆದು ಬಡ್ದು ಎಲ್ಲ ಮಾಡಿ ಪುಣ್ಯಕೆಯಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ತಕ್ಷಣಕ್ಕೆ ಹೋರಾಟ ಆಯಿತು. ಅವನನ್ನು ಸ್ಟೇಷನ್ ಇಂದ ರಿಲೀಸ್ ಮಾಡಿದರು. ನಾರಾಯಣ ಮಾವುತ ಕೇಸ್ನಲ್ಲಿನೂ ಕೂಡ ಇದೇ ಸಂತೋಷ್ ರಾವ್ನನ್ನು ಮಾಡಿದ್ರು, ಹಕ್ಕಿ ಪಿಕ್ಕಿ ಅವರು ಮಾಡಿದರು. ನಿಜವಾದ ಆರೋಪಿಗಳನ್ನು ಇವರು ಯಾವತ್ತಿಗೂ ಕಟಕಟೆಯಲ್ಲಿ ತರಲೇ ಇಲ್ಲ. FIRನಲ್ಲಿ ಕಟಕಟೆ ಅಲ್ಲ, ಅಟ್ಲೀಸ್ಟ್ ಒಂದು ಎನ್ಕ್ವೈರಿ ಒಂದು ನೋಟಿಸ್ ಕೂಡ ಕೊಡಲಿಲ್ಲ. ಸೌಜನ್ಯ ಪ್ರಕರಣದಲ್ಲಿ ಅವರು ಮಾವನೇ ಮಾಡಿದ ಮಗಳ ಥರ ನೋಡ್ಕೊತಾ ಇದ್ರು. ಯಾರು ವಿಠಲ್ ಗೌಡ್ರು ಸೌಜನ್ಯಳನ್ನ ಮಗಳ ಥರ, ಸ್ವಂತ ಮಗಳ ಥರ ಅಕ್ಕರೆಯಿಂದ ನೋಡ್ಕೊತಾ ಇದ್ರು. ಸೌಜನ್ಯನೇ ಮಾಡಿದ ಅಂತೇಳಿ ಸುಳ್ಳು ಪ್ರಚಾರ ಮಾಡಿ ಆ ಒಬ್ಬ ಸಂತೋಷ್ ರಾವ್ನ ತಗೊಂಡು ಬಂದು ಕೂಡಿಸಿ, ಈ ರೀತಿ ಪ್ರಕರಣ ಈಗ ಆಗಬಾರ್ದು, ಈ ರೀತಿಯಾದಂಥ ಸಂಚುಗಳು ದೂರು ಕೊಟ್ಟಂಥವರೇ ಅಪರಾಧಿಗಳು ಅನ್ನುವಂಥ ಸಂಚು ಷಡ್ಯಂತ್ರ ಮಾಡಬಾರದು ಅಂಥೇಳಿ ಈ ಪ್ರಿಕಾಷನ್ ತಗೊಂಡಿದ್ದು. ಇದು ಎಲ್ಲರಿಗೂ ಕೂಡ ಗೊತ್ತಿರಲಿ. ಅವಾಗ 14 ವರ್ಷದ ಹಿಂದೆ 20 ವರ್ಷದ ಹಿಂದೆ ಸಮಯ ಈಗಲ್ಲ. ಎಲ್ಲರೂ ಕೂಡ ಜಾಗೃತರಾಗಿದ್ದಾರೆ, ಅದು ಗೊತ್ತಿರಲಿ. ಏನು ಧರ್ಮೋದ್ಯಮಿಗಳು ನಾವು, ಧರ್ಮರಕ್ಷಕರು ನಾವು ಅಂತ ಬೊಗಳೆ ಬಿಡ್ತಾ ಇದ್ದಾರಲ್ಲ, ನಾವು ಭಾಳ ಧರ್ಮ ಪಾಲಿಸ್ತೀವಿ, ದೇವಸ್ಥಾನ ಮುಂದಿಟ್ಕೊಂಡು ಹಾರಾಡ್ತಾ ಇದ್ದಾರಲ್ಲ, ಅವ್ರಿಗೆ ಗೊತ್ತಿರಲಿ ಇದು. ಅದರ ಸಲುವಾಗಿ ಆ್ಯಸ್ ಅ ಪ್ರಿಕಾಷನರಿ ಮೇಜರ್ ನ್ಯಾಯಾಲಯದ ಬಾಗಿಲನ್ನು ತಟ್ಟಿದ್ದು. ಇವತ್ತು ಅದಕ್ಕೆ ಸರಿಯಾಗಿ ಒಂದು ರಿಲೀಫ್ ಕೊಟ್ಟಿದ್ದಾರೆ. ಸೌಜನ್ಯ ಹೋರಾಟಗಾರರಿಗೆ ಯಾವುದೇ ಹರಾಸ್ಮೆಂಟ್ ಮಾಡಬಾರ್ದು. ದ್ಯಾಟ್ ಇನ್ಕ್ಲೂಡ್ಸ್ ಅರೆಸ್ಟ್ ಆಗಲಿ, ಹರಾಸ್ಮೆಂಟ್ ಆಗಲಿ, ಅನ್ನೆಸೆಸರಿ ಕಿರುಕುಳ ಆಗಲಿ ಕೊಡಬಾರ್ದು ಅಂಥೇಳಿ ರಿಲೀಫ್ ಸಿಕ್ಕಿದೆ. ಆನಂತರ ಇಲ್ಲಿ ನೋಡಿ, ಇವರು ಹೇಳ್ತಾ ಇದ್ದಾರಲ್ಲ ಷಡ್ಯಂತ್ರ ಮಾಡಿದರು. ಇದು ಭಾಳ ಒಂದು ಒಳ್ಳೆಯ ನಿರ್ಣಯ ಅಂತ ನಾನು ಯಾಕೆ ಸ್ವಾಗತ ಮಾಡ್ತಾ ಇದ್ದೀನಿ ಅಂತ ಹೇಳಿದರೆ, ಷಡ್ಯಂತ್ರ ಅಂತ ಏನೇನೋ ಹೇಳ್ತಾ ಇದ್ರಲ್ಲ, ಇದರಲ್ಲಿ ವಿವರಣೆ ಏನು ಕೊಟ್ಟಿದ್ದಾರೆ SITಯಿಂದ ಭಾಳ ಪ್ರಮುಖವಾಗಿ ನೋಡಿ. ಇದು ಇನ್ ದ ಹೈಕೋರ್ಟ್ ಆಫ್ ಕರ್ನಾಟಕ ಅಟ್ ಬೆಂಗಳೂರು, ನಮ್ಮದು 32456/2025 ಗಿರೀಶ್ ಮಟ್ಟಣ್ಣವರ್ ವರ್ಸಸ್ ಸ್ಟೇಟ್ ಆಫ್ ಕರ್ನಾಟಕ. ಇದರಲ್ಲಿ ಈ ಅಗಳೆ ಒಂದು ಯಾವುದೋ TV ಚಾನಲಲ್ಲಿ ಹೇಳ್ತಾ ಇದ್ರು. ಅವತ್ತು ಹೇಳಿದ್ರು ಬಂಧನದ ಭೀತಿ, ಅರೆಸ್ಟ್ ಆಗ್ತಾರೆ, ಬಂಧನದ ಭೀತಿ, ಡವ. ಏಯ್,
ಯೂಸ್ಲೆಸ್ ಟಿ ವಿ ಚಾನಲ್ ನೀವು ಮಾತಾಡ್ತಿರಲ್ಲ, ನಿಮಗೇನು ಇದರಲ್ಲಿ ನೋಡಿ ಏನಿದೆ, ರೈಟಿಂಗ್ನಲ್ಲಿ ಹೇಳ್ತಾರೆ, ವಾದ ವಿವಾದದಲ್ಲಿ ಮಾಡಬೇಕಾದ್ರೆ ಅವರ ಅಡ್ವೊಕೇಟು ವಕೀಲರು ಹೇಳೋದು ಬೇರೆ, ಬಟ್ ರೈಟಿಂಗ್ನಲ್ಲಿ ಏನು ಕೊಟ್ಟಿದ್ದಾರೆ ಓದಿ ಹೇಳ್ತೀನಿ, ಸ್ವಲ್ಪ ಕೇಳಿ. ಎಣ್ಣೆ ಗಿಣ್ಣೆ ಹಾಕ್ಕೊಂಡು ಬರ್ರಿ ಕಿವಿ ಒಳಗೆ, ಅಥವಾ ಕಿವಿ ಕ್ಲೀನ್ ಸಾಫ್ ಮಾಡ್ಕೊಂಡು ಬನ್ನಿ. It is submitted that the petitioner has no locus to challenge the FIR in which they are not named as an accused. ಈ FIR ನಲ್ಲಿ ಅವರು ಆರೋಪಿಗಳೇ ಅಲ್ಲ. ಕಳಿಸ್ತಾ ಇದ್ದೀನಿ, ಇದನ್ನ ನಾನು ಇನ್ಸ್ಟಾದಲ್ಲಿಯೂ ಹಾಕ್ತೀನಿ, ಸೋಷಿಯಲ್ ಮೀಡಿಯಾ ಇದರಲ್ಲಿ ಕೂಡ ಹಾಕ್ತೀನಿ, ಎಲ್ಲ ಯೂಟ್ಯೂಬರ್ಸ್ಗೂ ಕೂಡ ಕಳಿಸ್ತೀನಿ, ಮಾಧ್ಯಮದವ್ರಿಗೂ ಬೇಕಾದ್ರೆ ಕಳಿಸ್ತೀನಿ. ನಿಮಗೆ ಆತ್ಮಸಾಕ್ಷಿ ಇದ್ದರೆ ಇದನ್ನು ಪಬ್ಲಿಷ್ ಮಾಡಿ, ಟೆಲಿಕಾಸ್ಟ್ ಮಾಡಿ. ನಾವು ಆರೋಪಿಗಳೇ ಅಲ್ಲ ಅಂತ ಹೇಳಿದ್ದಾರೆ ಅದರಲ್ಲಿ. Because they have received our BNSS 35(3) BNSS notice to appear and cooperate with the investigation. ಇನ್ವೆಸ್ಟಿಗೇಷನ್ಗೆ ಕೋಆಪ್ರೇಟ್ ಮಾಡಲಿ ಅಂತ ಕಳಿಸಿದ್ದೀವಿ, ಅವ್ರನ್ನ ನಾವು ಅಕ್ಯೂಸ್ ಮಾಡಿಲ್ಲ ಅಂತ ಇಲ್ಲಿ ಅವರು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಆನಂತರ ನೀವು ಕೇಳ್ಬೋದು, ಹಾಗಿದ್ರೆ ಮತ್ತೆ ಅವರು ಅರೆಸ್ಟ್ ಮಾಡೋಂಗಿಲ್ಲ ಅಂತ ಹೇಳಿದರೆ ನೀವು ಯಾಕೆ ಇದನ್ನು ಮಾಡಿದ್ರಿ ಅಂಥೇಳಿ. ಇದು ಟಿ ವಿ ಚಾನಲ್ನಲ್ಲಿ ಹೋಗಿ ಅರೆಸ್ಟ್ ಮಾಡ್ತಾರೆ. ಆನಂತರ ಇನ್ನು ಅಲ್ಲಿ ಹೋದಾಗಿ ಇನ್ನೇನೇನಾದರೂ ಈ 1000 DKCಗಳು ಇನ್ಯಾರ್ಯಾರೋ ಬಂದು ಇನ್ನೇನೇನೋ ಅದರಲ್ಲಿ ಗೊಬ್ಬೆಬ್ಬಿಸಿ ವಿನಾಕಾರಣ ಹೇಳಿದ್ನಲ್ಲ ಹಿಂದೆ ಪ್ರಕರಣದಲ್ಲಿ, ಆ ಥರ ಒಂದು ಹರಾಸ್ಮೆಂಟ್ ಆಗಬಾರ್ದು ಅಂತ ಹೋಗಿದ್ದು. ನೆಕ್ಸ್ಟು ತುಂಬ ಇಂಪಾರ್ಟೆಂಟ್ ಇದೆ, ದಯವಿಟ್ಟು ಕೇಳಿ, ಯಾರ್ಯಾರಿಗೆ ಆಸಕ್ತಿ ಇದೆ, ನಿಜ ತಿಳ್ಕೋಬೇಕು, ದಯವಿಟ್ಟು ಇದನ್ನು ಕೇಳಿ. ಪ್ಯಾರಾ ನಂಬರ್ 7 SIT ಅವರು ಬರೆದಿತ್ತು, ಗಿರೀಶ್ ಮಠನ್ ಅವರು ಬರೆದಿದ್ದಲ್ಲ. SIT ಅವರು ಕೊಟ್ಟಂಥ ಎಕ್ಸ್ಪ್ಲನೇಷನ್. It is submitted that the pursuant to the registration of the case in crime number 39 of 2025 Dharmasthala police station, the government of Karnataka established a special investigation team. ಅಂದರೆ ಧರ್ಮಸ್ಥಳ ಕ್ರೈಮ್ ನಂಬರ್ 39 ಏನು ಈ ವಿ ಅನ್ನುವಂಥ ವ್ಯಕ್ತಿ ಚಿನ್ನಯ್ಯ ಹೋಗಿ ಕಂಪ್ಲೇಂಟ್ ಕೊಟ್ಟ, ಅದರ ಆಧಾರದ ಮೇಲೆ SIT ನಾವು ಮಾಡಿದ್ವಿ. ಅಂದರೆ ಚಿನ್ನಯ್ಯ ಕೊಟ್ಟಂಥದ್ದು ಜೊತೆಗೆ ಕ್ರೈಮ್ ನಂಬರ್ 39 ಮೇಲೆ ನಾವು SITಯನ್ನು ಸರ್ಕಾರ ಆದೇಶ ಮಾಡ್ತು ಅಂತ ಹೇಳ್ತಾರೆ. ಆನಂತರ 8ರಲ್ಲಿ ಪ್ಯಾರಾ ನಂಬರ್ 8ರಲ್ಲಿ ಹೇಳ್ತಾರೆ, ಇಟ್ ಈಸ್ ಒಂದು ಜಿಒ ಗೌರ್ಮೆಂಟ್ ಸರ್ಕಾರಿ ಆದೇಶ ಆಗುತ್ತೆ. ಇಟ್ ಈಸ್ ಕ್ಲಿಯರ್ ಫ್ರಮ್ ದ ಜಿಒ ದ್ಯಾಟ್ ದ ಮ್ಯಾಂಡೇಟ್ ಆಫ್ ದ SIT ಈಸ್ ನಾಟ್ ಲಿಮಿಟೆಡ್ ಟು ದ ಕಂಪ್ಲೇಂಟ್ ಮೇಡ್ ಬೈ ವಿ, ಅಂದರೆ ಚಿನ್ನಯ್ಯ. ಅರ್ಲಿಯರ್ ದ ಕಂಪ್ಲೇಂಟ್ ನಾವು ಎನ್ ಅಕ್ಯೂಸ್ಡ್, ಮುಂಚೆ ಅವನು ದೂರುದಾರ ಇದ್ದ, ಈಗ ಅವನು ಆರೋಪಿಯಾಗಿದ್ದಾನೆ. ಅಂದರೆ ಅವನು ದೂರು ಕೊಟ್ಟ ಆಧಾರದ ಮೇಲೆ ಮಾತ್ರ SIT ಆಗಿಲ್ಲ. ಕ್ರೈಮ್ ನಂಬರ್ 39 ಬರೀ ಚಿನ್ನಯ್ಯನ ಹೇಳಿಕೆಯ ಮೇಲೆ ನಿಂತಿಲ್ಲ ಅನ್ನೋದನ್ನು SIT ಸ್ಪಷ್ಟಪಡಿಸಿದ್ದಾರೆ. ಅದರಲ್ಲಿ ಮುಂದುವರೆದು ಹೇಳ್ತಾರೆ, ದ ಆಂಬಿಟ್ ಆಫ್ ದ SIT ಇನ್ಕ್ಲೂಡ್ಸ್ investigations into illegal burials happening over a period of time. ಅನೇಕ ವರ್ಷಗಳಿಂದ ಇಲ್ಲೀಗಲ್ ಬರಿಯಲ್, ಕಾನೂನು ಬಾಹಿರವಾಗಿ ಶವಗಳನ್ನು ಹೂತು ಹಾಕುವಂತಹ ಪ್ರಕರಣಗಳೇನಿದೆ ಅದು ಕೂಡ ಕ್ರೈಮ್ ನಂಬರ್ 39ನಲ್ಲಿ ಬರ್ತದೆ. ಅದು ಕೂಡ SIT ಇನ್ವೆಸ್ಟಿಗೇಷನ್ ವ್ಯಾಪ್ತಿಯ ಒಳಗಡೆ ಬರುತ್ತೆ. ಅಂದರೆ ಓವರ್ ಅ ಪೀರಿಯಡ್ ಆಫ್ ಟೈಮ್, ಅನೇಕ ವರ್ಷಗಳಿಂದ ಇಲ್ಲೀಗಲ್ ಬರಿಯಲ್ ಆಗಿದೆ ಅನ್ನೋದು SITಯ ಗಮನಕ್ಕೆ ಬಂದಿದೆ. ಮೆನಿ ಆಸ್ಪೆಕ್ಟ್ಸ್ ಆಫ್ ದ ಕೇಸ್ ವಿಚ್ ಆರ್ ಕರೆಂಟ್ಲಿ ಅಂಡರ್ ಇನ್ವೆಸ್ಟಿಗೇಷನ್, ಸದ್ಯಕ್ಕೆ ಈಗ ತನಿಖೆಯ ಹಂತದಲ್ಲಿ ಇರುವಾಗ, ಮೆನಿ ಆಸ್ಪೆಕ್ಟ್ಸ್ ಆರ್ ನಾಟ್ ಎಟ್ ಆಲ್ ಕನೆಕ್ಟೆಡ್ ಟು ದ ಕ್ಲೇಮ್ಸ್ ಆಫ್ ಇಲ್ಲಿಗಲ್ ಬರಿಯಲ್ಸ್ ಬೈ ಕಂಪ್ಲೇನೆಂಟ್. ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಇದು ಬರೀ ಚಿನ್ನಯ್ಯ ಹೇಳಿದಂತಹ ಇಲ್ಲಿಗಲ್ ಬರಿಯಲ್ಗಳು ಅಲ್ಲ, ಅದನ್ನು ಹೊರತುಪಡಿಸಿಯೂ ಕೂಡ ಅನೇಕ ಇಲ್ಲಿಗಲ್ ಬರಿಯಲ್, ಅಕ್ರಮವಾಗಿ ಹೂತು ಹಾಕಿದಂತಹ ಪ್ರಕರಣಗಳ ಬಗ್ಗೆಯೂ ಕೂಡ SIT ತನಿಖೆ ನಡೆಸ್ತಾ ಇದೆ. ಅದಕ್ಕೆ ಒಂದು ಉದಾಹರಣೆಯನ್ನು ಕೊಟ್ಟಿದ್ದಾರೆ. ಏನಂತ ಹೇಳಿದರೆ, ದ ರೀಸೆಂಟ್ ಡಿಸ್ಕವರೀಸ್ ಆಫ್ ಸ್ಕಲ್ಸ್ ಆ್ಯಂಡ್ ಅದರ್ ಹ್ಯೂಮನ್ ರಿಮೇನ್ಸ್, ಅಂದರೆ ಅದರ್ ಹ್ಯೂಮನ್ ರಿಮೇನ್ಸ್ ಎಟ್ ಬಂಗ್ಲೆಗುಡ್ಡ ಏರಿಯಾ ಬೈ ದಿ SIT. ಬಂಗ್ಲೆಗುಡ್ಡೆಯಲ್ಲಿ ಸಿಕ್ಕಂತಹ ತಲೆಬುರುಡೆ
ಮತ್ತು ಇನ್ನಿತರ ಮಾನವನ ಅವಶೇಷಗಳು ಸಿಕ್ಕಿದೆ, ಅದರ ಕುರಿತಾಗಿಯೂ SIT ತನಿಖೆ ಮಾಡುತ್ತಿದೆ ಅಂತೇಳಿ ಪ್ಯಾರಾ ನಂಬರ್ 8ರಲ್ಲಿ ಬಹಳ ಸ್ಪಷ್ಟವಾಗಿ SIT ಬರೆದಿದೆ. ಕೋರ್ಟಿಗೆ ಹೇಳಿದ್ದಾರೆ, ಯಾವುದೋ ಒಂದು ಯೂಟ್ಯೂಬ್ನಲ್ಲಿ ಹೇಳಿಲ್ಲ, ಯಾವುದೋ ಒಂದು ಪತ್ರಿಕಾ ಹೇಳಿಕೆ ಕೊಟ್ಟಿಲ್ಲ, ಕೋರ್ಟಲ್ಲಿ ಸಬ್ಮಿಟ್ ಮಾಡಿದ್ದಾರೆ. ನಾವು ಬಂಗ್ಲೆಗುಡ್ಡೆಯಲ್ಲಿ ಸಿಕ್ಕಂಥ ಹ್ಯೂಮನ್ ರಿಮೇನ್ಸ್ಗಳನ್ನು ನಾವು ತನಿಖೆ ಮಾಡ್ತೀವಿ, ಇದು ಸ್ಟೇ ಆದರೆ ಸ್ಕ್ವಾಶ್ ಆದರೆ ಸಮಸ್ಯೆ ಆಗುತ್ತೆ, ನಮ್ಮ ತನಿಖೆಗೆ ಅಡಚಣೆ ಆಗುತ್ತೆ, ಹೀಗಾಗಿ ತನಿಖೆ ಮುಂದುವರಿಸಲು ನಮಗೆ ಅನುಮತಿ ಕೊಡಿ ಅಂತ ಭಾಳ ಸ್ಪಷ್ಟವಾಗಿ 7, 8 ಮತ್ತು 9ರಲ್ಲಿ ಕನ್ಕ್ಲೂಷನ್ ಹೇಳ್ತಾರೆ ಅವರು. ಇಟ್ ಈಸ್ ಸಬ್ಮಿಟೆಡ್ ದ್ಯಾಟ್ in the light of the nature of the accusations and allegations made in the complaint, the prayer for quashing the case has chilling effect on these independent aspects of the case. Independent aspects ಅಂತ ಹೇಳಿದರೆ ಬಂಗ್ಲೆಗುಡ್ಡೆಯಲ್ಲಿ ಸಿಕ್ಕಿದ್ದು, ಆ ನಂತರ ಏನು 36 ಶವಗಳ ಹೂತಿಟ್ಟ ಶವಗಳ ಬಗ್ಗೆ ಯಾವುದೇ ದಾಖಲೆನೇ ಇಲ್ಲ, ಅದರ ಬಗ್ಗೆ ಆಯಿತು. ಇನ್ನೂ ಅನೇಕ ಮಾಹಿತಿಗಳು ಸಿಕ್ಕಿದೆ, ಅದರ ಬಗ್ಗೆ ತನಿಖೆ ಮಾಡೋದಕ್ಕೆ ಅವಕಾಶ ಕೊಡಿ ಅಂತ ಹೇಳಿದ್ದಾರೆ. ಗೊತ್ತಾಯ್ತಲ್ಲ, ಹೇಳ್ತಾ ಇದ್ರಲ್ಲಪ್ಪ ಇದರಲ್ಲಿ ಇಷ್ಟು. ಆಮೇಲೆ ಇನ್ನೊಂದು ಹೇಳ್ತಾರೆ ಇದರಲ್ಲಿ ಮುಂದುವರೆದು, ಅವನು ಚಿನ್ನಯ್ಯ ಆರೋಪ ಮಾಡಿದ್ದು ಹೇಳ್ತಾರೆ. ಅದರ ಜೊತೆಗೆ ಚಿನ್ನಯ್ಯನ ಆರೋಪನ ಜೊತೆಗೆ ಪ್ಯಾರಾ ನಂಬರ್ 21ರಲ್ಲಿ ಹೇಳ್ತಾರೆ, ಅವನ ಹೇಳಿಕೆಯ ಕುರಿತಾಗಿಯೂ ಸತ್ಯಾಸತ್ಯತೆಯ ಬಗ್ಗೆನೂ ಕೂಡ ಇನ್ವೆಸ್ಟಿಗೇಷನ್ ಮಾಡ್ತೀವಿ ಅಂತ. ಅವನು ಹೇಳಿದ್ದಿಷ್ಟೇ ಗ್ಯಾರಂಟಿ ಅಲ್ಲ, ಅವನು ಹೇಳಿದ್ದಿಷ್ಟೇ ಈ ಗಾಡಿಗೆ ಹಳ್ಳು ಹೊಡೆದಂಗಲ್ಲ, ಅವನು ಹೇಳಿದ್ದೇ ಕರೆಕ್ಟ್ ಅಂತಲ್ಲ. ಅವನು ಸರಿ ಹೇಳಿಕೆ ಕೊಟ್ಟಾನ, ಸುಳ್ಳು ಹೇಳಿಕೆ ಕೊಟ್ಟಿದ್ದಾನ, ಅವನು ಏನು ಉಲ್ಟಾ ಹೊಡೆದ್ನಲ್ಲ, ಅವನಾಗಿನೇ ಉಲ್ಟಾ ಹೊಡೆದ್ನ, ಯಾರಾದರೂ ಉಲ್ಟಾ ಹೊಡೆಸಿದ್ರ ಅವನಿಗೆ, ಅದನ್ನು ಸತ್ಯಾಸತ್ಯತೆ ಬಗ್ಗೆ ತನಿಖೆ ಮಾಡ್ತಾ ಇದ್ದೀವಿ ಅಂತ ಸ್ವತಃ SIT ಹೇಳಿದೆ, ನ್ಯಾಯಾಲಯಕ್ಕೆ ಹೇಳಿದೆ. ಇನ್ನೇನು ಬೇಕು? ನಾವು ಅದ್ರ ಸಲುವಾಗಿ ಇದ್ರ ಸಂಚಿನ ಭಾಗವಾಗಿ ಇವ್ರನ್ನ ಅರೆಸ್ಟ್ ಮಾಡ್ರಿ, ಅದನ್ನ ಅರೆಸ್ಟ್ ಮಾಡ್ರಿ ಅಂದರೆ ಯಾವುದಾದ್ರೂ ಊಹಾಪೋಹಕ್ಕಾಗಲಿ ಅಥವಾ ಪೊಲಿಟಿಕಲ್ ಪ್ರೆಷರ್ಗೆ ಒಳಗಾಗಿ ಹರಾಸ್ಮೆಂಟ್ ಮಾಡಬಾರ್ದು ಅಂಥೇಳಿ ನಾವು ಹೋಗಿದ್ದು ಮಾತ್ರ ಹೊರತು, ನಾವು ಒಬ್ಬನ ಹೇಳ್ತಾನೆ ಅವನು ವಸೂಲಿ ಬೆಲೆ ಎಂಥ ಹೊಲಸು ಮಾತಾಡ್ತಾ ಇದ್ದಾರಂತೆ ಮತ್ತು ಅದನ್ನು ಪ್ರಸಾರ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ, ನಾವೇನೋ ನಮ್ದು ತಪ್ಪಾಯ್ತಂತೆ, ತಪ್ಪಾಗಿ ನಾವು ವಾಪಸ್ ತಗೊಂಡ್ವಿ ಅಂತೇಳಿ ನಾಚಿಕೆ ಆಗ್ಬೇಕು ಇವರಿಗೆ. ಇಷ್ಟೊಂದು ಅನಾಥವಾಗಿ ಜನಗಳು ಸತ್ತು ಹೋಗಿದ್ದಾರೆ, ಹೆಣ್ಮಕ್ಳು ಇರ್ಬೋದು, ಪುರುಷರು ಇರ್ಬೋದು, ಎಲ್ಲರೂ ಹಿಂದೂಗಳೇ, ಎಲ್ಲ ಹಿಂದೂ ಸದ್ಭಕ್ತರೇ. ಅವ್ರ ಬಗ್ಗೆ ಮಾತಾಡೋಕ್ಕೆ ಯಾರಿಗೂ ನಾವು ಹಿಂದೂಗಳು, ನಾವು ಹಿಂದೂ ರಕ್ಷಕರು, ದೊಡ್ಡ ದೊಡ್ಡ ಲೀಡರ್ಗಳು ಹೇಳ್ತಾರಲ್ಲ, ಈ ವಸೂಲಿ ವಾಗ್ಮಿಗಳು, ಓದಪ್ಪ ಇದನ್ನು, ನಿನ್ನ ಮುಸುಡಿಗೆ ಓದಿ, ಇಂಥವ್ರೆಲ್ಲರೂ ಕೂಡ ಓದಿ ಇದನ್ನು. ಆನಂತರ ಫಾರಿನ್ ಫಂಡ್ ಬಂತು. ಫಾರಿನ್ ಫಂಡ್ ಇಸ್ಕೊಂಡ್ರು ಗಿರೀಶ್ ಮಟ್ಟಣ್ಣವರು. ತೋಳ್ರಿ, ಇದರಲ್ಲಿ ಐತನೇ ಇಷ್ಟು ಪೇಜ್ ಇದೆ. ಒಂದಾದರೂ ಕೂಡ ಹೇಳಬೇಕಾಗಿತ್ತಲ್ಲಪ್ಪ SIT ಅವರು. ಫಾರಿನ್ ಫಂಡ್ ಬಂತು, ಈ ಫಾರಿನ್ ನಿಂತರ ಈ ಫಸ್ಟ್ ಫಂಡ್ ಬಂತು, ಈ ಫಾರಿನ್ ನಿಂತರ ಇಷ್ಟು ಫಂಡ್ ಬಂತು, ಬಂದೈತೆ ನೋಡಿ. ತೋಳ್ರಿ, ಇಲ್ಲಿ ಉದುರಿಸ್ತಾ ಇದ್ದೀನಿ, ಹಿಡ್ಕೊಬರ್ರಿ. ಫಾರಿನ್ ಫಂಡ್ ಬೀಳ್ತಾ ಇದೆ. ಒಂದೇ ಒಂದು ಉಲ್ಲೇಖ, ಒಂದು ವೇಳೆ ಫಾರಿನ್ ಫಂಡ್ ಇದ್ದರೆ ಫಸ್ಟ್ ಪ್ಯಾರಾದಲ್ಲೇನೆ ದೊಡ್ಡದಾಗಿ ಹಾಕ್ಬಿಡ್ತಿದ್ರು, ಅದನ್ನು ದೊಡ್ಡದಾಗಿ ಹಾಕಿಬಿಡ್ತಿದ್ರು. ಇವರು ಇಷ್ಟು ತಗೊಂಡಿದ್ದಾರೆ ದೇವಾಲಯಕ್ಕೆ, ದೇವಸ್ಥಾನಕ್ಕೆ ಅಪಮಾನ ಮಾಡೋಕ್ಕೆ. ಒಂದೇ ಒಂದು ಶಬ್ದ ಇಲ್ಲ ಇದರಲ್ಲಿ. ಯಾವನೇನೋ ಬಂದು ಲೈವ್ ಬಂದು ಹೇಳ್ತೀನಿ, ನಾನು ಫಾರಿನ್ ಫಂಡ್ ಇದ್ರ ತೋರಿಸ್ರಿ, ಇದರಲ್ಲಿ ಉದುರಿಸ್ಕೊಳ್ತಾ ಇದ್ದೀನಿ, ಹಿಡ್ಕೊಬಾ, ಕ್ಯಾಚ್ ಹಿಡ್ಕೊಬರ್ರಿ ಎಲ್ಲರೂ. ಇಷ್ಟೊಂದು ಸಾವಾಯಿತು. ಇನ್ನೊಬ್ಬರು ಬರ್ತಾರೆ, ಯಾರು ಮಿಸ್ಟರ್ ರಂಗನಾಥ್ ಅಂತೇಳಿ, ಪಬ್ಲಿಕ್ಕಲ್ಲಿ ಆ್ಯಂಟಿ ಪಬ್ಲಿಕ್ ವಿರೋಧಿ. ಏನು ಹೇಳ್ತಾರೆ, ಎಡಪಕ್ಷದ ಮಹಿಳಾ ಆಯೋಗದ ಅಧ್ಯಕ್ಷರಿಗೆ ನೀವೊಂದು ಎಡಪಕ್ಷದ ಲೆಫ್ಟಿಸ್ಟ್ ಟೂಲ್ ಆಗಿ ಇದು ಮಾಡ್ತಾ ಇದ್ದೀರಿ ಅಂತೇಳಿ. ರಂಗನಾಥ್ ಅವರೇ, ನಿಮ್ಗೆ ತೋರಿಸ್ತಾ ಇದ್ದೀನಿ ವಾಸ್ತವ ಏನಿದೆ ಅಂತೇಳಿ. ಯಾಕಂದರೆ ನಿಮ್ಮನ್ನು ನಾವು ಬಹಳ ಪ್ರಜ್ಞಾವಂತಿಕೆ ಇರುವಂತಹ ಪತ್ರಕರ್ತರು, ನಿಮ್ಮನ್ನು ನಾವು 20 ವರ್ಷದಿಂದ ನಾನು ನೋಡಿದ್ದೀನಿ. ನೀವು ಕನ್ನಡಪ್ರಭದಲ್ಲಿ ಇದ್ದಾಗಿಂತ ನಾನು ನೋಡಿದ್ದೀನಿ. ಕೆಲವೊಂದಿಷ್ಟು ಉದಾಹರಣೆಗಳನ್ನು ನಾನು ಸಾರ್ವಜನಿಕರ ಮುಂದೆ ಇಡ್ತಾ ಇದ್ದೀನಿ. ದಾಖಲೆಗೆ ಪತ್ರಿಕೆಯಲ್ಲಿ 2003ರಲ್ಲಿ ಸುದ್ದಿ ಬಿಡುಗಡೆ ಅನ್ನುವಂತಹ ಪತ್ರಿಕೆ ಇನ್ ದ ಇಯರ್ 2003, 2003ರಲ್ಲಿ ನಾನು ಬರೆದಿದ್ದಲ್ಲ, ಸೌಜನ್ಯ ಹೋರಾಟಗಾರರು ಬರೆದಿದ್ದಲ್ಲ. ಲೆಫ್ಟಿಸ್ಟ್ ಟೂಲ್ ಅಂತ ಇದ್ದಾರಲ್ಲ ಮಿಸ್ಟರ್ ರಂಗನಾಥ್, ವಿದ್ಯಾರ್ಥಿನಿ ಆತ್ಮಹತ್ಯೆ, ಪೇಪರ್ ಕಟ್ಟಿಂಗ್ ಇದು.
ಇಲ್ಲಿಯ ಕಾಲೇಜಿನ ದ್ವಿತೀಯ PUC ವಿಜ್ಞಾನ ವಿಭಾಗದಲ್ಲಿ ಕಲಿಯುತ್ತಿದ್ದ ವಿದ್ಯಾರ್ಥಿನಿ ಸ್ವೀಕೃತಿ ಎಂಬಾಕೆ 17 ವಯಸ್ಸು 17 ನೇಣು ಬಿಗಿದು ಆತ್ಮಹತ್ಯೆ ಮಾಡಿಕೊಂಡ ಘಟನೆ 28ರಂದು ವರದಿಯಾಗಿದೆ. ಹಾಸನದ ರಮೇಶ್ ಎಂಬುವರ ಪುತ್ರಿಯಾಗಿರುವ ಈಕೆ ಎಂದಿನಂತೆ ಕಾಲೇಜಿಗೆ ಹೋಗಿ ಮಧ್ಯಾಹ್ನದ ಹೊತ್ತು ಆರೋಗ್ಯ ಚೆನ್ನಾಗಿಲ್ಲ ಎಂದು ಹಾಸ್ಟೆಲ್ಗೆ ಹೋಗುವುದಾಗಿ ತನ್ನ ಸ್ನೇಹಿತರಲ್ಲಿ ಹೇಳಿ ಈ ಕೃತ್ಯ ಎಸಗಿದ್ದಾಳೆ. ಬೆಳ್ತಂಗಡಿ ಪೊಲೀಸರು ಕೇಸು ದಾಖಲಿಸಿಕೊಂಡು ತನಿಖೆ ನಡೆಸಿದ್ದಾರೆ. ಎಲ್ಲಿ? ಉಜಿರೆ ಕಾಲೇಜು. ಅಂದರೆ ಇವರಿಗೆ ಪಾಪ ನೋಡಿ ಸುದ್ದಿಗೆ ಬಿಡುಗೊಂದು ಪ್ರಯತ್ನ ಮಾಡಿದ್ದಾರೆ, ಆದರೆ ಹೆಸರು ಹಾಕೋಕೆ ಭಯ. ಇವರದೇ ಕಾಲೇಜು, ಧರ್ಮೋದ್ಯಮಿಗಳ ಕಾಲೇಜು. ಪ್ರಕರಣ ದಾಖಲೆ ಮಾಡಿಕೊಂಡ್ರು. ಆಯ್ತು, ಮುಂದೇನಾಯ್ತು ರೀ? ಯಾಕೆ ಆತ್ಮಹತ್ಯೆ ಮಾಡಿಕೊಂಡ್ಲು? ಏನಕ್ಕೆ? 17 ವಯಸ್ಸು, 17 ಇಯರ್ಸ್. ಈಗೇನಾದರೂ ಯಾವುದಾದ್ರೂ ಒಂದು ಹಾಸ್ಟೆಲ್ನಲ್ಲಿ ಆಗಿದ್ರೆ ಇಡೀ ರಾಜ್ಯದ ಜನ ಮಾಧ್ಯಮದವರು ಪ್ರಶ್ನೆ ಕೇಳ್ತಾ ಇರಲಿಲ್ವಾ? ಇಲ್ಲಿಷ್ಟೇ ಒಂದು ಸಣ್ಣ ಪತ್ರಿಕೆಯಲ್ಲಿ ಚಿಕ್ಕದ ಕಾರ್ನರಲ್ಲಿ ಆತ್ಮಹತ್ಯೆ ಮಾಡಿಕೊಂಡ್ಲು. 17 ವರ್ಷ ಹುಡುಗಿ. ಬೆಳ್ತಂಗಡಿಯಲ್ಲಿ ಕೇಸು ದಾಖಲಿಸಿಕೊಂಡು ತನಿಖೆ ನಡೆಸಿದ್ದಾರೆ. ಏನು ತನಿಖೆ ನಡೆಸಿಕೊಂಡ್ರು? ಇದೇ ಪೇಪರಲ್ಲಿ ಬಂದಿದೆ ಇನ್ನೊಂದು, ಇದೇ ಪತ್ರಿಕೆಯಲ್ಲಿ, ಅಂದರೆ ಇದು ವಾರಪತ್ರಿಕೆ. 2 ಶವ ಪತ್ತೆ, ತಂದೆ ಮಗಳು ಶಂಕೆ. ರಂಗನಾಥ್ ನೋಡಿ ಇದನ್ನ, ಟೂಲು, ನಿಮ್ಮ ಟೂಲು, ಲೆಫ್ಟಿಸ್ಟ್ ಟೂಲು ಓದಿ ತಿಳ್ಕೊಳ್ಳಿ, ಇದನ್ನು ಕಳಿಸ್ತೇನೆ ನಿಮಗೆ. 2 ಶವ ಪತ್ತೆ, ತಂದೆ ಮಗಳು ಶಂಕೆ. ಇಲ್ಲಿಯ ನೇತ್ರಾವತಿ ಸ್ನಾನಘಟ್ಟದಲ್ಲಿ 2 ಅಪರಿಚಿತ ಶವಗಳು ಸೆಪ್ಟೆಂಬರ್ 2ರಂದು ಪತ್ತೆಯಾಗಿದ್ದು, ಸೆಪ್ಟೆಂಬರ್ 2 ಅಂತ ಹೇಳಿದರೆ 2003 ಪತ್ರಿಕೆಯಲ್ಲಿ ಸೆಪ್ಟೆಂಬರ್ 2ರಂದು ಪತ್ತೆಯಾಗಿದ್ದು, ಮೃತಪಟ್ಟವರು ತಂದೆ ಮತ್ತು ಮಗಳು ಆಗಿರಬೇಕೆಂದು ಸಂಶಯಲಾಗಿತ್ತದೆ. ಅಂದರೆ ತಂದೆ ಮಗಳು ಅಂತ ಹೇಳ್ತಾರೆ, ಆದರೂ ಅದನ್ನು ಅನಾಥವ. ತಂದೆ ಮಗಳು ಅಂತ ಗೊತ್ತಾದರೆ ಯಾವ ಊರು ಯಾವ ಕೇರಿ ಗೊತ್ತಾಗುವುದಿಲ್ಲ, ತಂದೆ ಮಗಳು ಎಂದು ಶಂಕಿಸಲಾಗಿತ್ತು. ಮತ್ತೆ ಅದನ್ನು ಮುಂದೆ ಹೇಳ್ತಾ ನೋಡಿ, ಅಂದು ಬೆಳಗ್ಗೆ 8:30 ಗಂಟೆ ಸುಮಾರು 35-40 ವರ್ಷದ ಅಪರಿಚಿತ ಗಂಡಸು ಹಾಗೂ 10-12 ವರ್ಷದ ಬಾಲಕಿಯ ಶವಗಳು ನೇತ್ರಾವತಿ ಸ್ನಾನಘಟ್ಟದಲ್ಲಿ ಪತ್ತೆಯಾಗಿದ್ದು, ಈ ಬಗ್ಗೆ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಈ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ಈ ರಸೀದಿ ಕೊಡ್ತಾರಲ್ಲ, ದೇವಸ್ಥಾನದಾಗ ದೇಣಿಗೆ ಕೊಟ್ಟರೆ ಇಷ್ಟು ದೇಣಿಗೆ 10 ರೂಪಾಯಿ, 101 ರೂಪಾಯಿ, 111 ರೂಪಾಯಿ, 11 ರೂಪಾಯಿ ದೇಣಿಗೆ ಕೊಟ್ಕೊಳ್ಳೆ ಇಸ್ಕೊಂಡು ಒಂದು ಸಹಿ ಮಾಡಿ ಕೊಟ್ಬಿಡ್ತಾರಲ್ಲ, ಆ ಥರ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ಮುಂದೆ ಪ್ರಕರಣ ದಾಖಲಿಸಿಕೊಳ್ಳಲಾಯಿತು. ಏನಾಯ್ತು ಮುಂದೆ? ರಂಗನಾಥ ಮಾತಾಡಿ. ರಂಗನಾಥ, ನಿಮ್ಮ ಮನೆ ಮಗಳು, ನಿಮಗೆ ಗೊತ್ತಿರುವಂಥ ಅಪ್ಪ ಮಗಳು ಸತ್ತಿದ್ರೆ ಹಿಂಗೆ ಟೂಲ್ ಕಿಟ್ಟು, ಲೆಫ್ಟ್ ಟೂಲ್ ಕಿಟ್ಟು ಮಾತಾಡ್ತಿದ್ರೇನ್ರಿ ನೀವು? ನಾಚಿಕೆ ಆಗಬೇಕು. ಹೆಲ್ಮೆಟ್ ಹಾಕೊಂಡು ಹೋಗ್ರಿ, ಜನ ಉಗಿತಾರೆ, ಕ್ಯಾಕರ್ಸ್ ಉಗಿತಾರೆ. ರಂಗನಾಥ್, ನಿಮಗೆ ಬೇರೆಯವ್ರ ಬಗ್ಗೆ ಮಾತಾಡಲ್ಲ. ಪವರ್ ಟಿವಿ, ಥರ್ಡ್ ಕ್ಲಾಸ್ ಅವರೆಲ್ಲ ವಸೂಲಿ ಬಾಜಿ ಮಾಡ್ಕೊಂತಾನೆ, ಅದ್ರ ವಸೂಲಿ ಮಾಡೋದ್ರ ಸಲುವಾಗಿನೇ ಚಾನಲ್ ಇಟ್ಟಿದ್ದಾರೆ. ಇನ್ನೊಬ್ನವನು ಅಜಿತ್ ಜೈನ್ ಅಂತ ಹೇಳಿ ರಾತ್ರಿ ಹೊತ್ತೆಲ್ಲ ಕುಡಿದು ತಿಂದು ಎಲ್ಲೆಲ್ಲೋ ಚರಂಡಿ ಯಾರೋ ಅಜಿತ್ ಮಂಗಕ್ಕನವರು ಚರಂಡಿಯಲ್ಲಿ ಬಿದ್ದು ಒಳ್ಳಾಡ್ತಾರೆ. ಅವ್ರಿಗೇನು ಕೇಳೋ ಅವಶ್ಯಕತೆ ಇಲ್ಲ. ಅದ್ರ ಸಲುವಾಗಿನೇ ಹುಟ್ಟಿದ್ದಾರೆ, ಅದ್ರ ಸಲುವಾಗಿನೇ TV ಚಾನಲ್ ಬಂದು ಇವರು ಏನೋ ಗುಲಾಮರಾಗಿ ಕೆಲಸ ಮಾಡ್ತಾರೆ. ಅವ್ರ ಬಗ್ಗೆನೇ ಮಾತಾಡಲ್ಲ. ನಿಮ್ಮನ್ನು ನಾವು ರಂಗನಾಥ್ ಅವರೇ ಒಬ್ಬ ಪ್ರಜ್ಞಾವಂತಿಕೆ ಇರೋರು ಅಂತ ನಂಬ್ಕೊಂಡಿದ್ವಿ ನಾವು. ಇವೆಲ್ಲ ಏನ್ರಿ ಇವು? ಕೇಳಬೇಕಲ್ಲ ನೀವು. ಪಬ್ಲಿಕ್ ರೀ ಇವರು ಸತ್ತಂತವ್ರು. ರಂಗನಾಥ್, ನಿಮ್ಮ TV ಚಾನಲ್ ಹೆಸರು ಇಟ್ಕೊಂಡಿದ್ದೀರಿ ನೀವು. ಟೂಲ್ ಕಿಟ್ ಅಂತೆ, ಟೂಲ್ ಕಿಟ್ಟು. ಇನ್ನೂ ಒಂದಿದೆ, ಗೌರಿ ಲಂಕೇಶ್ ಪತ್ರಿಕೆಯಲ್ಲಿ ಅವಾಗ ಬಂದಿದ್ದು. ಯಾಕೆ ಗೌರಿ ಲಂಕೇಶ್ ಅವರ ಹತ್ಯೆ ಆಯಿತು ಅದು ಕೂಡ ಗೊತ್ತಿದೆ. ಇದರಲ್ಲಿ ಬರೀತಾರೆ, ವರದಿಯಾಗುತ್ತೆ, ಮೈಸೂರಿನಿಂದ ಬಂದಂತಹ 17 ವರ್ಷದ ಬಾಲಕಿಯನ್ನ ಅಲ್ಲಿರ್ತಕ್ಕಂತಹ ಪ್ರಭಾವಿಗಳ ಮಕ್ಕಳು ಅತ್ಯಾಚಾರ ಮಾಡ್ತಾರೆ. 17 ವರ್ಷದ ಮೈಸೂರಿನಿಂದ ಬಂದಂತಹ ಬಾಲಕಿಯನ್ನ ಅವಾಗ ಪ್ರಭಾವಿಗಳ ಮಕ್ಕಳು ಎಂದು ಹೇಳಿ ಪೊಲೀಸರು ರಾಜಿ ಮಾಡಿ ಕಳಿಸಿರುತ್ತಾರೆ. ಯಾರಿಲ್ವಾ ಇದರಲ್ಲಿ? ನಿಮ್ಮ ಮಕ್ಕಳು, ನಿಮ್ಮ ಮನೆ ಹೆಣ್ಮಕ್ಳು, ನಿಮ್ಮ ಹೆಂಡತಿ, ನಿಮ್ಮ ರಿಲೇಷನ್ನು, ನಿಮ್ಮ ಫ್ರೆಂಡ್ಸು ಇದ್ರೆ ಟೂಲ್ ಕಿಟ್ಟು, ಮಹಿಳಾ ಆಯೋಗದ ಅಧ್ಯಕ್ಷರು, ಲೆಫ್ಟಿಸ್ಟು, ರೈಟಿಸ್ಟು, ಪಬ್ಲಿಕ್ ಅವರು, ಜನಸಾಮಾನ್ಯರು ಸತ್ತಂಥವರು. ಅದರ ಸಲುವಾಗಿ ಮಹಿಳಾ ಆಯೋಗದವರು ಕೇಳಿದ್ದಾರೆ, ಏನು ತಪ್ಪಿದೆ? ನಾವು ಟೀಕೆ ಮಾಡಿದ್ವಿ. ಯಾವಾಗ ಖುಷಿ ಪ್ರಕರಣದಲ್ಲಿ, ರಾಮನಗರ ಖುಷಿ ಪ್ರಕರಣದಲ್ಲಿ ನಾವು ಆರೋಗ್ಯಕರವಾದಂಥ ಟೀಕೆ ಮಾಡಿದ್ವಿ. ಯಾವಾಗ ನ್ಯಾಯ ಸಿಗೋದಿಲ್ಲ ಟೀಕೆ ಮಾಡ್ತೀವಿ. ಆದರೆ ಈ ಏನೋ ಧರ್ಮೋದ್ಯಮಿ ಇದ್ದಾನೆ, ಮಂಜುನಾಥ ಸ್ವಾಮಿಯನ್ನೇ ನಂಬುವುದಿಲ್ಲ,
ಮಂಜುನಾಥ ಸ್ವಾಮಿಯನ್ನ ಬರೇ ನಿಮ್ಮಂಥವ್ರಿಗೆ ಎಲುಬು ಬಿಸಾಕಿ, ಮೂಳೆ ಬಿಸಾಕಿ, ನಿಮಗೆ ಬಿಸ್ಕೆಟ್ ಬಿಸಾಕಿ ಬೊಗಳ್ಸಾಕ್ ಹಚ್ಚಿದಾನಲ್ಲ, ಅವನ ವಕ್ತಾರರಾಗಿ ಮಾತಾಡ್ತಾ ಇದ್ರಲ್ಲ. ನಿಮ್ಮಂತಹ ಪ್ರಜ್ಞೆ ಇರುವಂಥವ್ರು ಅಟ್ಲೀಸ್ಟ್ ಒಂದು ಕಾಮನ್ ಸೆನ್ಸ್ ಇಟ್ಕೊಂಡು ಮಾತಾಡಬೇಕಿತ್ತು. ಮಿಸ್ಟರ್ ರಂಗನಾಥ್, ಏನಂತ ತಿಳ್ಕೊಂಡಿದ್ರಿ ಏನು ಮುಂಚೆ ಅನ್ಕೊಂಡಿದ್ರು ನೀವೇನು ಬ್ರಹ್ಮಾಂಡ ಜ್ಞಾನಿ, ನೀವು ಹೇಳಿದ್ದೆಲ್ಲ ನಿಜ, ಆ ಥರ ಮಾತಾಡ್ತೀರಿ ನೀವು. ಯಾವಾಗ ನೀವು ಚಿಪ್ಪಿನ ಸ್ಟೋರಿ ಹೇಳಿದ್ರಿ ಯಾವಾಗ ಗೊತ್ತಾಯ್ತು ನಿಮ್ಮ ಬಂಡವಾಳ? ಈಗ ಸಂಪೂರ್ಣವಾಗಿ ನಿಮ್ಮ ಬಂಡವಾಳ ಬಟ್ಟ ಬಯಲಾಗಿದೆ. ಉತ್ತರ ಕೊಡ್ರಿ ಇದಕ್ಕೆ. ಅಪ್ಪ ಮಗಳು ಸಾವು, ಅಪ್ಪ ಮಗಳು ಅನಾಥ, ಅಪ್ಪ ಮಗಳು ಅಂತ ಹೇಳ್ತಾರೆ. ಯಾವ ಊರು ಯಾವ ಕೇರಿ ಹೇಳೋದೇ ಇಲ್ಲ. ಕೊಡ್ರಿ ಉತ್ತರ ರಂಗನಾಥ್, ಮಿಸ್ಟರ್ ರಂಗನಾಥ್, ನಿಮ್ಮ ಟಿವಿ ಚಾನಲಲ್ಲಿ. ನಾಚಿಕೆ ಆಗಬೇಕು. ಅದಕ್ಕೆ ಹೇಳ್ತಾನೆ, ಪಬ್ಲಿಕ್ಕಲ್ಲಿ ಓಡಾಡಿದರೆ ಕ್ಯಾಕರ್ಸ್ ಹೋಗಿದ್ದಾರೆ ನಿಮಗೆ. ಹೆಲ್ಮೆಟ್ ಚಿಪ್ ಹಾಕೊಂಡು ಓಡಾಡ್ರಿ ನೀವು ಇನ್ಮೇಲೆ ತಲೆಗೆ. ನಾನ್ಸೆನ್ಸ್. ಟಿವಿ ಚಾನಲ್ ಇದೆ, ಕೋಟಿ ಕಟ್ಲೆ ಬರ್ತದೆ ಅಂತ ಹೇಳಿ ಬಾಯಿ ಬಂದಾಗ ಬೈತೀರಾ ನೀವು ಕಾಮನ್ ಪಬ್ಲಿಕ್ಕಿಗೆ. ಕಾಮನ್ ಪಬ್ಲಿಕ್ ಒಂದು ನ್ಯಾಯ ಕೇಳ್ತಾ ಇದ್ದಾರೆ. ಮಹಿಳಾ ಇಡೀ ಇವತ್ತು ರಾಜ್ಯದ ದೇಶದ ಪ್ರತಿಯೊಬ್ಬರು ನ್ಯಾಯ ಕೇಳ್ತಾ ಇದ್ದಾರೆ. ಟೂಲ್ ಕಿಟ್ ಅಂತೆ ಬ್ಲಾಸ್ಟ್ ಆಯ್ತಲ್ರಿ, ಡೆಲ್ಲಿಯಲ್ಲಿ ಬ್ಲಾಸ್ಟ್ ಆಯ್ತಲ್ಲ, ಯಾಕೆ? ನಿಜವಾದ ಟೆರರಿಸ್ಟನ್ನು ಹಿಡಿಯಕ್ಕಾಗ್ತಿಲ್ಲ. ಯಾರು ಹೋರಾಟ ಮಾಡ್ತಾ ಇದ್ದಾರೆ ಅವರನ್ನೇ ಟೆರರಿಸ್ಟ್ ಅಂತ ಮಾಡ್ತಾ ಇದ್ದಾರೆ. ಸಮೀರ್ ಏನು ವಿಡಿಯೋ ಮಾಡಿದ ಪ್ರತಿಯೊಂದು ಅಕ್ಷರಶಃ ನಿಜ. ಅವನನ್ನು ಟೆರರಿಸ್ಟ್ ಅಂತ ನೀವು ಪ್ರೊಜೆಕ್ಟ್ ಮಾಡ್ತೀರಿ. ನಿಜವಾದ ಟೆರರಿಸ್ಟನ್ನು ಹುಡುಕ್ತಾ ಇಲ್ಲ. ನಿಜವಾದ ಟೆರರಿಸ್ಟ್ಗೆ ಜೈಲಲ್ಲಿ ಬಿರಿಯಾನಿ ಕೊಡ್ತಾ ಇದ್ದೀರಿ, ಮೊಬೈಲ್ ಕೊಡ್ತಾ ಇದ್ದೀರಿ. ಪರಪ್ಪನ ಅಗ್ರಹಾರದಲ್ಲಿ ನೋಡಿಲ್ವಾ ಮೊನ್ನೆ? ರಿಸಾರ್ಟ್ ಫೆಸಿಲಿಟಿ ಕೊಡ್ತಾ ಇದ್ದೀರಿ. ಯಾರು ನ್ಯಾಯ ಬೇಕು ಅಂತ ಹೋರಾಟ ಮಾಡ್ತಾ ಇದ್ದಾರೆ ಅವ್ರ ಮೇಲೆ ತನಿಖೆ, ಅವ್ರಿಗೆ ಅರೆಸ್ಟು, ಅವರು ಟೆರರಿಸ್ಟು, ಅವರು ದೇಶದ್ರೋಹಿಗಳು, ಅವ್ರಿಗೆ ಫಾರಿನ್ ಫಂಡು. ಎಲ್ಲಿದೆ ಇದರಲ್ಲಿ ಫಾರಿನ್ ಫಂಡ್ ಮಿಸ್ಟರ್ ರಂಗನಾಥ್? ಯಾವುದೋ ಎಡಪಂಥೀಯ ಸಂಚು, ಬಾ ಹಿಡ್ಕೊಬರ್ರಿ, ಬಾ ಉದುರ್ಸ್ತಾ ಇದೆ ನೋಡಿ ಫಾರಿನ್ ಫಂಡ್. ಯಾವ ಫಾರಿನ್ ಫಂಡ್ ಅಂದ್ರೆ ಉದುರ್ತಾ ಇದೆ, ಬನ್ನಿ. ನಾಚಿಕೆ ಆಗ್ಬೇಕು ನಿಮಗೆಲ್ಲರಿಗೂ. ನಿಮ್ಮನೆಯವ್ರಿಗೆ ಯಾರಿಗೂ ಆಗಿಲ್ವಲ್ಲ? ಚಿಪ್ಪಲ್ಲಿ ಬರ್ತಾ ಇದೆಯಲ್ಲ, ಚಿಪ್ಪಲ್ಲಿ ನೋಟಲ್ಲಿ ಚಿಪ್ ಅಲ್ಲ. ನೀವು ಹೇಳಿದ್ದು ಪಾಪ ಸುಖ ಸುಮ್ಮನೆ ನೀವು ಬೈತಾರೆ, ಚಿಪ್ ರಂಗನಾಥ್ ಅಂತ ಅನ್ಬಾರ್ದಂಗೆ. ನೀವು ಹೇಳಿದ್ದು ನೋಟಲ್ಲಿ ಚಿಪ್ ಅಲ್ಲ, ಚಿಪ್ಪಲ್ಲಿ ನೋಟು ತೊಗೊಂಡವ್ರು. ನೀವು ಚಿಪ್ ಒಳಗಡೆ ನೋಟ್ ಇಟ್ಕೊಂಡು ತಗೊಂಡವ್ರು. ಹಿಡ್ಕೊಬರ್ರಿ, ಇದರಲ್ಲಿ ಐತೆ ಫಾರಿನ್ ಫಂಡ್ ಅಂತೆ. ಫಾರಿನ್ ಫಂಡು ಬಾಯಿ ಬಂದಂಗೆ ಮಾತಾಡ್ಸೋದು. ಯಾಕೆ ನಾವು ಸುಮ್ಮನೆ ಇದ್ದೀವಿ? ನಾವು ಸುಖ ಸುಮ್ಮನೆ. ಕೆಲವೊಬ್ರು ಹೇಳ್ತಾರೆ, ನೀವು ಯಾಕೆ SITಗೆ ಬೈತಿಲ್ಲ, SITಗೆ ಯಾಕೆ ಟೀಕೆ ಮಾಡ್ತಾ ಇಲ್ಲ, ಅವ್ರಿಗೆ ಯಾಕೆ ಬೈತಾ ಇಲ್ಲ? ನೋಡಿ, ಬೈಯೋದ್ರಿಂದ ಮಾವಿನ ಹಣ್ಣಾಗಲ್ಲ, ಹಣ್ಣು ಉದ್ರಲ್ಲ, ಗಿಡದಿಂದ ಹಣ್ಣು ಉದ್ರಲ್ಲ. ನಾವು ಇದು ಉದ್ದೇಶ ಬರೀ ಬೈಯೋದು. ಇದು ಯಾವುದು ಬಿಗ್ ಬಾಸ್ ಥರ ಅವ್ರು ಹಂಗಂದ್ರು ಹಿಂಗಂದ್ರು ಎಂಟರ್ಟೈನ್ಮೆಂಟ್ ನಾವು ಕೊಡ್ತಾ ಇಲ್ಲ ಪಬ್ಲಿಕ್ಕಿಗೆ. ಅಥವಾ ಇಲೆಕ್ಷನ್ ಕ್ಯಾಂಪೇನ್ ನಡೆಸ್ತಾ ಇಲ್ಲ. ನೀವು ನಮ್ಮನ್ನು ನಂಬಿ ನಮಗೆ ಓಟ್ ಹಾಕಿ ನಾವು ಹಿಂಗೆ ಮಾತಾಡ್ತೀವಿ, ನಾವು ಹಿಂಗಿದ್ದೀವಿ, ನಾವು ಹಂಗಿದ್ದೀವಿ ಅಂಥೇಳಿ. ಇಲ್ಲಿ ಏನು ಅಕ್ರಮಗಳು ನಡೆದಿದೆ ಅದನ್ನು ನಾವು ಇಡೀ ಸೌಜನ್ಯ ಹೋರಾಟಗಾರರು ಸರ್ಕಾರದ ಗಮನಕ್ಕೆ, SIT ಗಮನಕ್ಕೆ ತರುವಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ಅಧಿಕೃತವಾಗಿ ಅದನ್ನು ಹೇಳಬೇಕಾಗಿದ್ದು, ರಿವೀಲ್ ಮಾಡಬೇಕಾಗಿರೋದು, ಚಾರ್ಜ್ ಶೀಟ್ ಫೈಲ್ ಮಾಡಬೇಕಾಗಿರೋದು SITನೇ. ಕನ್ಕ್ಲೂಷನ್, ಇದಕ್ಕೇನಾದರೂ ಒಂದು ಲಾಜಿಕಲ್ ಎಂಡ್ ಬರಬೇಕಂತ ಹೇಳಿದರೆ ಅದು ತನಿಖೆ ಮುಖಾಂತರ. ಅದು ಪೊಲೀಸರು ಇರ್ಬೋದು, SIT ಅಂದರೂ ಕೂಡ ಇದು ಪೊಲೀಸ್, ಪಾರ್ಟ್ ಆಫ್ ಅ ಪೊಲೀಸ್ ಆರ್ಗನೈಸೇಷನ್. ಅದು CID ಇರ್ಬೋದು, ಅಥವಾ ಒನ್ಸ್ ಅಗೇನ್ CBI ಇರ್ಬೋದು. ಅದು ಸೆಂಟ್ರಲ್ ಇನ್ವೆಸ್ಟಿಗೇಷನ್ ಆಗುತ್ತೆ. ಯಾರಾದರೂ ಆಗಲಿ, ಹಿಂದೆ CID ಆಗಲಿ CBI ಆಗಲಿ ಯಾರೂ ತನಿಖೆನೇ ಮಾಡಿಲ್ಲ. ನಾನು ಒಂದು ತುಂಬ ಲಾಜಿಕ್ ಆದಂಥ ಪ್ರಶ್ನೆಯನ್ನು ಎಲ್ಲ ಪ್ರಜ್ಞಾವಂತರಿಗೆ ಕೇಳ್ತಾ ಇದ್ದೀನಪ್ಪ. ಇವ್ರು ನಮಗೆ ಟೀಕೆ ಮಾಡ್ತಾರಲ್ಲ, ಸಾಕ್ಷಿ ಎಲ್ಲಿದೆ, ಸಾಕ್ಷಿ ಇದ್ರೆ ಹುಡುಕೊಡಿ. ಅರೆ, ಸಾಕ್ಷಿಯನ್ನು ಅಧಿಕೃತವಾಗಿ ತನಿಖೆ ಮಾಡಿ ನ್ಯಾಯಾಲಯಕ್ಕೆ ಕೊಡಬೇಕಾಗಿದ್ದಂಥದ್ದು ಇನ್ವೆಸ್ಟಿಗೇಷನ್ ಏಜೆನ್ಸಿ, ಅದು ಪೊಲೀಸ್. ಈಗ ಹಂತದಲ್ಲಿ ಅದು SIT. ಇವರು ಯಾವತ್ತಿಗೂ ಕೂಡ ಈ ಪ್ರಭಾವಿ ಧರ್ಮೋದ್ಯಮಿಗಳು ಅವರ ರಾಜಕೀಯ ಬಲವನ್ನು, ತೋಳ್ಬಲವನ್ನು, ಹಣಬಲವನ್ನು ಬಳಸಿ ತನಿಖೆ ಆಗೋದಕ್ಕೆ ಬಿಡಲಿಲ್ಲ. CID ಅಂತ ಹೇಳ್ತೀರಿ ನೀವು. ಸೌಜನ್ಯ ಕೇಸ್ನಲ್ಲಿ ಎಷ್ಟು ದಿನ ಮಾಡಿದ್ರ ರುದ್ರಮುನಿ? ಓನ್ಲಿ 18 days. ತೆಗೆದು ನೋಡಿ. ಅಂತ ರುದ್ರಮುನಿ ಇಟ್ಕೊಂಡು ಟಿವಿನಲ್ಲಿ 18 ದಿನದಲ್ಲಿ ಬರೀ 4 ದಿನ ತನಿಖೆ ಮಾಡಿದವನಿಗೆ ಇಡೀ ದಿನ ಕೂತ್ಕೊಂಡು ಪುಂಗಿ ಓದಿಸ್ತಿದ್ದಾರೆ. ರುದ್ರಮುನಿ ಮಾಡಿದ ಓನ್ಲಿ ಫಾರ್ 4 days, ಟೋಟಲ್ ಪೀರಿಯಡ್ 18 days. CBI ಎಲ್ಲಿ ತನಿಖೆ ಮಾಡಿದರು?
CID ಕೊಟ್ಟಂಥ ವರದಿನೇ ಕನ್ನಡದಲ್ಲಿ ಇದ್ದಿದ್ದು ಇಂಗ್ಲೀಷ್ನಲ್ಲಿ ತರ್ಜುಮೆ ಮಾಡಿ ಹೋಗ್ಬಿಟ್ರು. ಪದ್ಮನಾಭದ ಕೇಸ್ನಲ್ಲಿ CID ತನಿಖೆ ಆಯಿತು, ಏನು ತನಿಖೆ ಮಾಡಲೇ ಇಲ್ಲ. ಆಗಿಂದಾಗೆ 4-5 ದಿನದಲ್ಲಿ ಕ್ಲೋಸ್. ವೇದವಲ್ಲಿ ಪ್ರಕರಣದಲ್ಲಿ ನೋ ತನಿಖೆ. ಸಾಕ್ಷಿ ಹೆಂಗೆ ಸಿಗಬೇಕು ಸ್ವಾಮಿ? ಈಗ 3 ತಿಂಗಳ ನಂತರ ಮಾಡ್ತಾ ಇದ್ದಾರೆ. ಅಟ್ಲೀಸ್ಟ್ ಆಯಿತು, ನಮ್ಮ ಮೇಲೆ ಅವರು ಆರೋಪ ಮಾಡ್ತಾರೆ, ನಾವು ಫೇಸ್ ಮಾಡಬೇಕದನ್ನು. ನನ್ನ ಅಭಿಪ್ರಾಯ ಹೇಳ್ತಾ ಇದ್ದೀನಿ, ನಾನು ಸ್ವಂತ ಅಭಿಪ್ರಾಯ ಹೇಳ್ತಾ ಇದ್ದೀನಿ. ನನಗೇನೋ ಅಂದ್ಬಿಟ್ರು, ಏನೋ ಆಗಿಬಿಟ್ಟು ಅದಕ್ಕೆ ನಿಲ್ಲಿಸ್ಬಿಡಿ. ಅಲ್ಲ, ನಮಗೆ ಬೈತೀರಾ ಬೈರಿ. ನಾನು ಗಿರೀಶ್ ಮಟ್ಟಣ್ಣವರು ಇನ್ನೂ 10 ಎನ್ಕ್ವೈರಿ ಫೇಸ್ ಮಾಡ್ತೀನಿ. ನಾನು 10 ಎನ್ಕ್ವೈರಿ ಫೇಸ್ ಮಾಡ್ತೀನಿ. ಆದರೆ ಟ್ರೂತ್ ರಿವೀಲ್ ಆಗಬೇಕು. ಆರೋಪಿಗಳು ಯಾರಿದ್ದಾರೆ ಕಂಡು ಹಿಡಿದು ಅವರಿಗೆ ಶಿಕ್ಷೆ ಆಗಬೇಕು. ಅದ್ರ ಸಲುವಾಗಿ ನಾವು ಸುಮ್ಮನೆ ಇದ್ದೀವಿ, ತಾಳ್ಮೆಯಿಂದ ಇದ್ದೀವಿ. ನಾವು ಹೇಳ್ದಂಗೆ ದಿನ ಮುಂಜಾನೆ ಮಧ್ಯಾಹ್ನ ಸಾಯಂಕಾಲ ರಾತ್ರಿ BP ಮಾತ್ರೆ ತೊಗೊಂಡಂಗೆ SITಗೆ ಬೈಯೋದು, ಸರ್ಕಾರಕ್ಕೆ ಬೈಯೋದು, ಅವ್ರಿಗೆ ಬೈಯೋದು, ಬೈದರೆ ಏನು ಪ್ರಯೋಜನ ಆಗಲ್ಲ. ತನಿಖೆಯನ್ನು ಮಾಡಿ ಸಬ್ಮಿಟ್ ಮಾಡಬೇಕಾಗಿರೋದು ಅಧಿಕೃತವಾಗಿ SITನೇ. ಹೀಗಾಗಿ ಲೆಟ್ ಅಸ್ ವೇಟ್. ಒಂದು ವರದಿ ಅಂತ ಕೊಡ್ತೀನಿ ಅಂತ ಹೇಳಿದರೆ ಲೆಟ್ ಅಸ್ ವೇಟ್ ಫಾರ್ ದೇರ್ ರಿಪೋರ್ಟ್. SIT ರಿಪೋರ್ಟನ್ನು ತಾಳ್ಮೆಯಿಂದ ನಾವು ಕಾಯ್ತಾ ಇದ್ದೀವಿ. ಅದರಲ್ಲಿ ಅನಗತ್ಯವಾಗಿ ನಮಗೆ ಹರಾಸ್ಮೆಂಟ್ ಮಾಡೋದು, ಅರೆಸ್ಟ್ ಮಾಡೋದು ಮಾಡಿದರೆ ಖಂಡಿತ ಬಾಲನಂತಹ ಸ್ಟ್ರಾಂಗ್ ಅಡ್ವೊಕೇಟ್ಸ್ ಇದ್ದಾರೆ. ನಮಗೂ ಕೂಡ ಒಳ್ಳೆ ಟೀಮ್ ಇದೆ. ಇನ್ನು ಸುಮಾರು ಜನ ಇದ್ದಾರೆ. ದೆಹಲಿಯಲ್ಲಿ ಒಂದು ಟೀಮ್ ಇದೆ, ಬೆಂಗಳೂರಿನಲ್ಲಿ ಕೂಡ ಒಳ್ಳೊಳ್ಳೆ ಅಡ್ವೊಕೇಟ್ಸ್ ಇದ್ದಾರೆ. ಧನಂಜಯ್ ಸರ್ ಅಂತ ಅಡ್ವೊಕೇಟ್ ಇದ್ದಾರೆ. ಒಳ್ಳೆ ಒಂದು ಟೀಮ್ ಇದೆ. ಈ ಹಿಂದೆ ಮಾಡಿದಂಥ ಪ್ರಕರಣದಲ್ಲಿ ಅಮಾಯಕ ಸಂತೋಷ್ ರಾವ್ನ ಸೇರಿದಂಗೆ ನಮ್ಮನ್ನು ಸೇರ್ಸೋಕೆ ಹೋದರೆ ನಾವು ಸುಮ್ಮನೆ ಇರಲ್ಲ. SIT ಅಧಿಕಾರಿಗಳು, ಕೆಳ ಹಂತದ ಅಧಿಕಾರಿಗಳು ಏನಾದರೂ ತಪ್ಪು ಮಾಡಿದರೆ ಅದ್ರ ಕೋರ್ಟಲ್ಲಿ ನಾವು ಪ್ರಶ್ನೆ ಮಾಡ್ತೀವಿ. ಅದಕ್ಕೆ ಆದಂಥ ಪ್ಲ್ಯಾಟ್ಫಾರ್ಮ್ ಇದೆ. ಹಂಗಂಥೇಳಿ ದಿನ ನಮಗೆ ಬೈಯೋಕ್ಕಾಗೋದಿಲ್ಲ. ಅದನ್ನು ಬಯಸ್ಬಿಡಿ ದಯವಿಟ್ಟು. ಯಾರು ನಾವು ಬೈಬೇಕು SITಗೆ? ಯಾಕೆ ಬೈಬೇಕು? ಕಾರಣ ಇದ್ದರೆ ವಿಲ್ ಕ್ವಶನ್ ಇಟ್ ಇನ್ ದ ಕೋರ್ಟ್. ಇವತ್ತು ಅದನ್ನು ಮಾಡಿದ್ದೇವೆ. ಇನ್ನೇನಾದರೂ ತೊಂದರೆ ಮಾಡಿದರೆ ಆ ಅಪ್ರೋಪ್ರಿಯೇಟ್ ಪ್ಲಾಟ್ಫಾರ್ಮಲ್ಲಿ ನಾವು ಕ್ವಶನ್ ಮಾಡ್ತೇವೆ. ಅದರ ಅರ್ಥ ಇಟ್ ಈಸ್ ನಾಟ್ ಸೌಜನ್ಯ ಹೋರಾಟಗಾರರು ವರ್ಸಸ್ SIT ಅಲ್ಲ. ಸೌಜನ್ಯ ಹೋರಾಟಗಾರರು ವರ್ಸಸ್ ಅತ್ಯಾಚಾರಿಗಳು, ನಾಟ್ ವರ್ಸಸ್ SIT. ದಯವಿಟ್ಟು ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳಿ. ಇದು ನನ್ನ ಅಭಿಪ್ರಾಯ ಹೇಳ್ತಾ ಇದ್ದೀನಿ. ಯಾಕಂತ ಹೇಳಿದರೆ ಒಂದು ಎಂಡ್ ಅಂತ ಬರಬೇಕಲ್ಲ, ಒಂದು ಕನ್ಕ್ಲೂಸಿವ್ ಪ್ರೂಫ್ ಇಲ್ಲ ಅಂತ ಇವರೇ ಹೇಳ್ತಾರೆ. ಇವ್ರು SIT ನಿಲ್ಸೋದು ಇವರೇ, ಸಾಕ್ಷಿ ಎಲ್ಲಿದೆ ಕೊಡಿ ಅಂತ ಹೇಳಿದ್ರು. ಅಲ್ಲ ಸ್ವಾಮಿ, ಸಾಕ್ಷಿಯನ್ನು ಹುಡುಕಿ ತೆಗೆಯೋದು ಒಬ್ಬ ಪೊಲೀಸರ ಕೆಲಸ ರೀ. ಅದು ನಮ್ಮ ಹತ್ರ ಇದ್ದಿದ್ದನ್ನು ಪೊಲೀಸರಿಗೆ ಕೊಡ್ಬೋದು ಅಷ್ಟೇ. ಅದು ನಾವು ಕೊಟ್ಟಿದ್ದು ಚಾರ್ಜ್ ಶೀಟ್ ಆಗೋದಿಲ್ಲ. ಅದು ಅರ್ಥ ಮಾಡ್ಕೋಬೇಕೆಲ್ಲರೂ. ಹೀಗಾಗಿ ತಾಳ್ಮೆಯಿಂದ ನಾವು ಯಾವತ್ತಿಗೂ ಕೂಡ ಇದನ್ನು ನಿಲ್ಲಿಸ್ಬಿಡ್ಬೇಕು. ಅದನ್ನು ದೂರು ಅರ್ಜಿ ಇವರು ಹೇಳ್ತಾರೆ, ವಸೂಲಿ ಬೆಲೆಗಳಂತ ದಲಾಲರು ಹೇಳ್ತಾರಲ್ಲ, ಯಾರು ಕೂಡ ನಾವು ವಾಪಸ್ ತಕ್ಕೊಂಡಿಲ್ಲ. ನಮ್ಮ ಉದ್ದೇಶ ಈ ಏನು ಅನೇಕ ಸೌಜನ್ಯ ಪ್ರಕರಣ ಇರ್ಬೋದು, ನಾಳೆ ಸೌಜನ್ಯ ಪ್ರಕರಣದ್ದು ಕೂಡ ಎವಿಡೆನ್ಸ್ ಸಿಗ್ಬೋದು ರೀ. ಹೂ ನೋಸ್. ಹೀಗಾಗಿ ತಾಳ್ಮೆಯಿಂದ ಇನ್ನೂ ಹೇಳೋದು ಸಾಕಷ್ಟಿದೆ, ಮಾತಾಡೋದು ಸಾಕಷ್ಟಿದೆ. ಇವತ್ತು ಕೋರ್ಟ್ ನಿಂತರ ಆ ನಂತರ ಇವರೇನು ಹೇಳ್ತಾ ಇದ್ದಾರಲ್ಲ, ಷಡ್ಯಂತ್ರ. ಈ ಷಡ್ಯಂತ್ರ ಅನ್ನೋದು 5 ದಶಕಗಳಿಂದ ಷಡ್ಯಂತ್ರ ಮಾಡಿದ ಅದೇ ಗುರಾಣಿಯನ್ನು ಹಿಡ್ಕೊಂಡು ಬಂದಿದ್ದಾರೆ. ಇವತ್ತಿನ ನ್ಯಾಯಾಲಯದ ತೀರ್ಪಿನ ಅತ್ಯಂತ ಪ್ರಮುಖ ಅಂಶ ಅಂತ ಹೇಳಿದರೆ, ನಮಗೇನು ಮಾನ್ಯತೆ ಕೊಟ್ಟಿದ್ದಾರಲ್ಲ ಅದರಲ್ಲಿ ಬಹಳ ಕ್ಲಿಯರ್ ಆಗಿದೆ. ಯಾವುದೇ ಷಡ್ಯಂತ್ರ ಅನ್ನೋದೇ ಇಲ್ಲ. ಹೀಗಾಗಿ ನಮಗೆ ರಿಲೀಫ್ ಇದೆ. ಅಕಸ್ಮಾತ್ ಷಡ್ಯಂತ್ರ ಅನ್ನೋದೇನಾದರೂ SIT ಅವರು ಪ್ರೂವ್ ಮಾಡಿದರೆ ಹೇಳ್ತಿದ್ರು, ರಿಲೀಫ್ ಯಾಕೆ ಕೊಡ್ತಿದ್ರು ರೀ? 5 ದಶಕದಿಂದ ಅದೇ ಷಡ್ಯಂತ್ರ ಎಲ್ಲಿದೆ ರೀ? ಹುಡುಕ್ರಿ. ಇದರಲ್ಲಿ ಅವ್ರು ಹಾಕಿದ ಅಬ್ಜೆಕ್ಷನ್ 36 ಪೇಜ್ನಲ್ಲಿ ಎಲ್ಲಿದೆ ಷಡ್ಯಂತ್ರ? ಇವತ್ತು ಅದು ಪ್ರೂವ್ ಆಗಿದೆ, ಯಾವುದೇ ಷಡ್ಯಂತ್ರ ಇಲ್ಲ ಅಂಥೇಳಿ. ಭಾಳ ಸ್ಪಷ್ಟವಾಗಿ ಕ್ಲಿಯರ್ ಆಗಿ, ಕ್ರಿಸ್ಟಲ್ ಕ್ಲಿಯರ್ ಆಗಿ ಗೊತ್ತಾಗಿದೆ, ಯಾವುದೇ ಷಡ್ಯಂತ್ರ ಇಲ್ಲ. ಹೀಗಾಗಿ ಅವ್ರು ಹೇಳಿದರೆ ಬೇರೆ ಬೇರೆ ತನಿಖೆಗಳನ್ನು ಇಂಡಿಪೆಂಡೆಂಟ್ ನಮಗೆ ನಾವು ಕಂಡುಕೊಂಡಿದ್ದೀವಿ, ತನಿಖೆ ಮಾಡ್ತಾ ಇದ್ದೀವಿ. ಎಸ್, ಅದರ ಸಲುವಾಗಿ ನಮ್ದು ಯಾವುದೇ ಅಬ್ಜೆಕ್ಷನ್ ಇಲ್ಲ. ನಾನು ಎಲ್ರಿಗೂ ಹೇಳೋದಷ್ಟೇ ನೋಡಿ, ನಿರಂತರವಾದಂಥ ಹೋರಾಟಗಳು ನಡೀತಾ ಇದೆ. ಇವತ್ತು ಬೇರೆ ಬೇರೆ ಸಂಘಟನೆಗಳು, ಧರ್ಮಸ್ಥಳ ದೌರ್ಜನ್ಯ ವಿರೋಧಿ ವೇದಿಕೆ, ಕೊಂದವರು ಯಾರು ಅಂಥೇಳಿ ಮಹಿಳಾ ಸಂಘಟನೆಯವರು ಬಂದಿದ್ದಾರೆ. ಧರ್ಮಸ್ಥಳ ದೌರ್ಜನ್ಯ ವಿರೋಧಕ್ಕೆ ನಮ್ಮ ನವೀನ್ ಅವರು ಇರ್ಬೋದು, ಹರೀಶ್ ಭೈರಪ್ಪನವರು, ಒಂದು ದೊಡ್ಡ ಏನು ಪ್ರಗತಿಪರರು, ಚಿಂತಕರು. ಫ್ರೀಡಮ್ ಪಾರ್ಕ್ನಲ್ಲಿ, ಬರೀ ಫ್ರೀಡಮ್ ಪಾರ್ಕ್ನಲ್ಲಿ ಅಲ್ಲ, ಅದಾದ ನಂತರ ನಿರಂತರವಾಗಿ ಇಡೀ ರಾಜ್ಯಾದ್ಯಂತ ಪ್ರತಿಭಟನೆಗಳನ್ನು, ಸಭೆಗಳನ್ನು ಮಾಡಿದರು. ದಲಿತ ಸಂಘಟನೆಗಳಿದೆ, ಕನ್ನಡ ಪರ ಸಂಘಟನೆಗಳು ಹೋರಾಟ ಮಾಡ್ತಾ ಇದ್ದಾರೆ.
ಯಾಕಂತ ಹೇಳಿದರೆ ಎಲ್ರಿಗೂ ಗೊತ್ತಿದೆ ಇಲ್ಲಿ ಎಷ್ಟೊಂದು ಅನಾಚಾರಗಳು ಆಗಿದೆ ಅಂತ ಪ್ರತಿಯೊಬ್ಬರಿಗೂ ಗೊತ್ತಿದೆ. ಅದಕ್ಕೆ ಒಂದು ಲಾಜಿಕಲ್ ಎಂಡ್ ಬರಬೇಕು. ಹೀಗಾಗಿ ನಾವೆಲ್ಲರೂ ಕೂಡ ತಾಳ್ಮೆಯಿಂದ ನಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸೋಣ. ಸರ್ಕಾರದ ಮುಂದೆ ತರುವಂಥ ಪ್ರಯತ್ನ ಆಗಬೇಕು. ತಾಳ್ಮೆಯಿಂದ ಈ ಏನು ಒಂದು ಹೋರಾಟ ಇದೆ ಇದನ್ನು ಮುಂದೆ ನಡೆಸ್ಕೊಂಡಂಥ ಮಹೇಶ್ ಶೆಟ್ಟಿ ತಿಮ್ರೋಡಿಯವರು 13 ವರ್ಷದಿಂದ ಅನುಭವಿಸಿದಂಥ ಅವಮಾನ ಇಲ್ಲ. ಅಷ್ಟಾದರೂ ಕೂಡ ಗಟ್ಟಿಯಾಗಿ ಬಂಡೆಗಲ್ಲಂತ ನಿಂತಿದ್ದಾರೆ. ಈ ಒಂದಿಷ್ಟು ಹುಳುಗಳು ಅವರು ನಮ್ಮನ್ನು ಒಗ್ಗಟ್ಟನ್ನು ಮುರಿಯುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ನಮ್ಮ ಒಗ್ಗಟ್ಟನ್ನು ಮುರಿಯೋದು ಅವರ ಕನಸಿನಲ್ಲಿಯೂ ಕೂಡ ಸಾಧ್ಯ ಇಲ್ಲ. ನಾವೆಲ್ಲರೂ ಕೂಡ ಜೇನುಗೂಡಿನಂತೆ ಒಗ್ಗಟ್ಟಾಗಿದ್ದೀವಿ. ಜೇನುಗೂಡಿನಂತೆ ಒಗ್ಗಟ್ಟಾಗಿದ್ದೀವಿ. ಯಾವ ಕಾರಣಕ್ಕೂ ಕೂಡ ಹೋರಾಟಗಾರನ ನೀವು ಒಗ್ಗಟ್ಟು ಮುರಿಯೋದಕ್ಕೆ ಆಗೋದಿಲ್ಲ. ಇವ್ರ ಕಡೆ ಅಂತ ಕೆಲವು ಭಾಳಷ್ಟು ಜನ ನನಗೆ ಫೋನ್ ಮಾಡಿಸ್ತಾರೆ, ಬಂದು ಭೇಟಿ ಆಗ್ತಾರೆ, ಮನೆಗೆ ಬರ್ತಾರೆ. ಅಯ್ಯೋ ಸುಮ್ಮನೆ ಆಗಿಬಿಡಿ, ಭಾಳ ಪವರ್ಫುಲ್ ಇದ್ದಾರೆ. ನಾನು ಅವ್ರಿಗೆಲ್ಲ ಕೇಳೋದಿಷ್ಟೇ, ಪವರ್ಫುಲ್ ಆದರೆ ನಮ್ಮನ್ನು ಯಾಕ್ರಿ ಕಾಂಪ್ರಮೈಸಿಗೆ ಕರಿತೀರಿ? ಹೆದರ್ದವ್ರು ಯಾರು? ಭೀತಿ ಇರೋದು ಯಾರಿಗೆ? SIT ಅಂತ ಭೀತಿ ಇರೋದು ಯಾರಿಗೆ? ಅದೇ ಹೇಳ್ತೀನಿ, ನಿಮ್ಮ ಜೊತೆಗೆ ಈ ಧರ್ಮೋದ್ಯಮಿಗಳ ಜೊತೆಗೆ ದೊಡ್ಡ ದೊಡ್ಡ ರಾಜಕಾರಣಿಗಳಿರ್ಬೋದು, ಸಾವಿರಾರು ಕೋಟಿ ರೂಪಾಯಿಗಳಿರ್ಬೋದು, ಬಲಾಢ್ಯರಿರ್ಬೋದು, VIP ಗಳಿರ್ಬೋದು. ನಮ್ಮ ಜೊತೆಗೆ ಜನಸಾಮಾನ್ಯರಿದ್ದಾರೆ. ನಮ್ಮೆಲ್ಲರ ಮೇಲೆ ಸೌಜನ್ಯ ಅನ್ನುವಂಥ ಶಕ್ತಿ ನಮ್ಮನ್ನು ಕಾಪಾಡ್ತಾ ಇದೆ. ನ್ಯಾಯ ಸಿಗುತ್ತೆ. ತಾಳ್ಮೆಯಿಂದ ಒಂದು SIT ತನಿಖೆ ಮುಂದುವರೆದು ಇದಕ್ಕೆ ಒಂದು ತಾರ್ಕಿಕ ಅಂತ್ಯ ಸಿಕ್ಕೇ ಸಿಗುತ್ತೆ ಅನ್ನುವ ನಂಬಿಕೆ ನನಗಿದೆ. ಈ ಮಾತಿಗೆ ಕೆಲವೊಂದು ಜನ ನಮಗೆ ಟೀಕೆ ಮಾಡ್ತಾರೆ, ನೀವು ಯಾಕೆ SITನ ವಹಿಸ್ಕೋತೀರಿ ಅಂತೇಳಿ. ಇರಲಿ, ಎಲ್ಲದಕ್ಕೂ ಕೂಡ ರಿಸಲ್ಟ್ ಬಂದಾಗಲೇ ಗೊತ್ತಾಗುತ್ತೆ. ನಂಬಿಕೆ ಇಟ್ಕೊಂಡು ಮುಂದೆ ಹೋಗ್ಬೇಕು. ನಾವು ಏನಾದರೂ ಒಂದು ಹೆಜ್ಜೆ ಇಡಬೇಕಾದ್ರೂ ಕೂಡ ರಸ್ತೆಯಲ್ಲಿ ನಾವು ಹೋಗಬೇಕಾದ್ರೆ ಆಕ್ಸಿಡೆಂಟ್ ಆಗಿಬಿಡ್ತದೆ, ಬೈಕ್ ತೊಗೊಂಡು ಹೋದರೆ ಆಕ್ಸಿಡೆಂಟ್ ಆಗಿಬಿಡ್ತದೆ, ಫ್ಲೈಟಲ್ಲಿ ಹೋದರೆ ಕ್ರ್ಯಾಶ್ ಆಗಿಬಿಡ್ತದೆ, ಸತ್ಬಿಟ್ರೆ ನಾವು ಹೋಗೋದೇ ಬಿಡಲ್ವಾ? ನಂಬಿಕೆ ಇರಬೇಕು. ನಂಬಿಕೆ ಇಟ್ಕೊಂಡು ಮುಂದೆ ಹೋಗ್ತಾ ಇದ್ದೀವಿ. ತಮ್ಮೆಲ್ಲರ ಒಂದು ಸಹಕಾರ ಇರಲಿ. ಆದಷ್ಟು ಬೇಗ ನ್ಯಾಯ ಸಿಗಲಿ. ನ್ಯಾಯದ ಹಂಬಲದೊಂದಿಗೆ ಇವತ್ತಿನ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಆನಂತರ ಈ ವಿಡಿಯೋ ಇದೆ, ಇದಕ್ಕೆ ಯಾವುದೇ ಅಪ್ಲೈ ಆಗೋದಿಲ್ಲ, ಏನು ಕಾಪಿರೈಟ್ಸ್ ಅಪ್ಲೈ ಆಗೋದಿಲ್ಲ. ಯಾರು ಬೇಕಾದರೂ ಕೂಡ ಇದನ್ನು ಪ್ರಸಾರ ಮಾಡ್ಬೋದು. ಯಾಕೆ ನಾನು ಇಷ್ಟು ದಿನ ಮಾಡೋಕ್ಕಾಗ್ತಾಯಿಲ್ಲ ಅಂತ ಹೇಳಿದರೆ, ನಂದು ಇನ್ಸ್ಟಾಗ್ರಾಮ್ನು ಕೂಡ ರಿಪೋರ್ಟ್ ಮಾಡಿ. ನಾವು ಮಹೇಶ್ ಶೆಟ್ಟಿ ತಿಮ್ರೋಡಿಯವರು, ಜಯಂತ್ ಅವರು, ಆನಂತರ ಸಮೀರ್ ಅವರು ಇದ್ದಂಥ ಎಲ್ಲ ಫೋಟೋಗಳನ್ನು ಚೈಲ್ಡ್ ಅಬ್ಯೂಸ್ಮೆಂಟ್ ಅಂತ ಹಾಕಿ ರಿಪೋರ್ಟ್ ಮಾಡಿ ನಾನು ಲೈವ್ ಮಾಡ್ದಂಗೆ ಮಾಡಿದ್ದಾರೆ. ಲೈವ್ ಮಾಡಬಾರ್ದು. ಫೇಸ್ಬುಕ್ನು ಕೂಡ ರಿಪೋರ್ಟ್ ಮಾಡಿ ಬಂದ್ ಮಾಡಿದ್ದಾರೆ. ಹೀಗಾಗಿ ನಾನು ಇವತ್ತು ಈ ಯೂಟ್ಯೂಬ್ನಲ್ಲಿ ಲೈವ್ ಬಂದಿದ್ದೀನಿ. ಯಾರಾದರೂ ಕೂಡ ಇದನ್ನು ಪ್ರಸಾರ ಮಾಡಬಹುದು. ಯಾವುದೇ ಕಾಪಿರೈಟ್ಸ್ ಅನ್ವಯ ಆಗೋದಿಲ್ಲ. ಆನಂತರ ಸತ್ಯವನ್ನು ಪ್ರಸಾರ ಮಾಡ್ತಕ್ಕಂತಹ ಎಲ್ಲ ಯೂಟ್ಯೂಬ್ಗಳನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ ಸುಳ್ಳು ಜೊಳ್ಳು ಮೇಲ್ನೋಟಕ್ಕೆ ನೋಡಿದ ತಕ್ಷಣವೇ ಗೊತ್ತಾಗುತ್ತೆ ಇವರು ಮಾರಿಕೊಂಡಂಥವ್ರು ಅಂತ. ದಯವಿಟ್ಟು ಅಂಥವ್ರಿಗೆ ದುಡ್ಡು ಹಾಕಿ, ನಿಮ್ಮ ಡಾಟಾ ಕರೆನ್ಸಿ ಹಾಕಿ ಅದನ್ನು ನೋಡಿ ಟೈಮ್ ವೇಸ್ಟ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಸತ್ಯದ ವರದಿಗಳೇನಿದೆ ಇವತ್ತು ನಿಜವಾಗ್ಲೂ ಕೂಡ ಯೂಟ್ಯೂಬ್ ಇರ್ಬೋದು, ಸೋಷಿಯಲ್ ಮೀಡಿಯಾ ಇರ್ಬೋದು, ನಿಜವಾದ ಸಂವಿಧಾನದ 4ನೆಯ ಅಂಗ, 4ನೆಯ ಸಂಸ್ಥೆಯಾಗಿ ವಾಚ್ಡಾಗ್ ಆಗಿ ಕೆಲಸ ಮಾಡ್ತಾ ಇರೋದು ಈ ಎಲ್ಲ ಯೂಟ್ಯೂಬರ್ಗಳು. ದಯವಿಟ್ಟು ಅದನ್ನು ಸಬ್ಸ್ಕ್ರೈಬ್ ಮಾಡಿ. ನಿಜವಾದ ಪತ್ರಿಕೋದ್ಯಮಕ್ಕೆ ಹೆಚ್ಚಿನ ಬಲ ಕೊಡಿ, ಹೆಚ್ಚಿನ ಬೆಂಬಲ ಕೊಡಿ ಅಂತ ಹೇಳಿ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜಸ್ಟಿಸ್ ಫಾರ್ ಸೌಜನ್ಯ. ನಮಸ್ತೆ. ಸುದ್ದಿ 18 ಸದಾ ನಿಮ್ಮೊಂದಿಗೆ.